ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಪೆಟ್ರೋಲ್ ಬಂಕಲ್ಸ್ ಡಿಸ್ಟಿಲ್ ವಾಟರ್, ಬ್ಯಾಟ್ರಿ ಹಾಕೋ ವಾಟರ್ನ ನಾವು ಕುಡಿತಾ ಇದ್ವಿ. ಋಷಿಗಳು ನೂರಾರು ವರ್ಷ ಬದುಕಿರ್ತಾ ಇದ್ರು ಅಂತ ಹೇಳಿದ್ರೆ ಅವ್ರು ಬರೀ ನೀರು ಕುಡಿದೇ ಬದುಕಿರ್ತಾ ಇದ್ರು. ಅರಿಶಿನ ಏನಕ್ಕೆ ಒಳ್ಳೇದು ಸರ್? ಇದು ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ, ಆಂಟಿಬಯೋಟಿಕ್ ಎಲ್ಲ ಥರ ಇದೆ. ಬಟ್ ಈ ನೀರಲ್ಲಿ ತಗೊಂಡಾಗ ನಿಮಗೆ ಅರಿಶಿನ ವರ್ಕ್ ಆಗುತ್ತೆ ಅನ್ನೋದು ನಂಬಿಕೆನೇ ಇಲ್ಲ. ಯಾಕೆಂದ್ರೆ ಮಿನರಲ್ಸೇ ಇಲ್ಲ, ಅಕ್ಸೆಪ್ಟ್ ಆಗಲ್ಲ. ಅದೇ ನೀವು ಅರಿಶಿನ ಈ ವಾಟರ್ ಹಾಕೊಂಡು ಕುಡಿದಾಗ ಇಮ್ಮಿಡಿಯೇಟ್ ಬಾಡಿ ಅಕ್ಸೆಪ್ಟ್ ಮಾಡುತ್ತೆ, ನಮಗೆ ಬೇಗ ಆಂಟಿ ಆಕ್ಸಿಡೆಂಟ್ ಕೆಲಸ ಮಾಡುತ್ತೆ. ಇದೆಲ್ಲ ಬೆನಿಫಿಟ್ಸ್ ಬಂದು ಆಲ್ಕಲೈನ್ ವಾಟರ್ಗೆ ಬಳಸ್ತಿದೆ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಮಹಾವತಾರ್ ಟಿವಿ ಪಾಡ್ಕಾಸ್ಟ್ಗೆ ಸ್ವಾಗತ. ಸೊ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ನಲ್ಲಿ ನಮ್ಮ ಜೊತೆ BN ಗಣೇಶ್ ಅವರಿದ್ದಾರೆ. BN ಗಣೇಶ್ ಅವರು ಕಳೆದ 20 ವರ್ಷಗಳಿಂದ ಹೆಲ್ತ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೇನೆ ಅವರು ಈ RO ವಾಟರ್ ಅನ್ನ ಆಲ್ಕಲೈನ್ ವಾಟರ್ ಆಗಿ ಹೇಗೆ ಪರಿವರ್ತಿಸಬೇಕು, ಅದನ್ನ ದಿನನಿತ್ಯದ ಜೀವನದಲ್ಲಿ ಹೇಗೆ ನಾವು ಯೂಸ್ ಮಾಡ್ಕೊಳ್ಬಹುದು ಅನ್ನೋದನ್ನ ಅವರೊಂದಿಗೆ ನಾವು ಚರ್ಚೆ ಮಾಡ್ತಾ ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನ ತಗೊಳ್ಳೋಣ. ಸೊ ಬನ್ನಿ ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿನ ನಮ್ಮ ಪಾಡ್ಕಾಸ್ಟ್ ಚಾನೆಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಇವತ್ತಿನ ದಿನಮಾನಗಳಲ್ಲಿ ನಾವು ಬಹಳ ಜನ ನೋಡ್ತಾ ಇದ್ವಿ, ಏನಪ್ಪಾ ಅಂದ್ರೆ ಎಲ್ಲರೂ ಹೇಳ್ತಾ ಇರ್ತಾರೆ ಆಲ್ಕಲೈನ್ ವಾಟರ್ ಕುಡಿರಿ, ನಿಮ್ ಬಾಟಲ್ ನಲ್ಲಿ ಸ್ಟೋರ್ ಮಾಡಿರಿ ಅಂತ. ಸೊ ಈ ಬೇಸಿಕಲಿ ಆಲ್ಕಲೈನ್ ವಾಟರ್ ಅಂದ್ರೆ ಏನು ಸರ್? ಸರ್, ಆಲ್ಕಲೈನ್ ವಾಟರ್ ಅಂತ ಬಂದಾಗ ಏನಾಗುತ್ತೆ, ನಾವು ಹಳೆ ಕಾಲಕ್ಕೆ ಸ್ವಲ್ಪ ಹೋಗೋಣ. ಹಳೆ ಕಾಲದಲ್ಲಿ ಇವಾಗ ನಾವು ಹಿಮಾಲಯಸ್ ಹೋಗ್ತೀವಿ. ಹಿಮಾಲಯಸ್ ಅಲ್ಲಿ ಆ ಋಷಿಗಳು ಅಂತ ಹೇಳ್ತೀವಿ, 100 ವರ್ಷ ಬದುಕಿರ್ತಾರಂತೆ. ಮತ್ತೆ ಅವ್ರು ನೀರು ಕುಡಿತಾ ಇರೋದು ಯಾವ್ದು? ಯಾಕಂದ್ರೆ ಇವತ್ತು ಅಲ್ಲಿ ಪರ್ವತಗಳ ಮುಖಾಂತರ ಹರ್ಕೊಂಡ್ ಬರುತ್ತಲ್ಲ, ಅಲ್ಲಿ ಅದೆಲ್ಲ ಮೆಡಿಸಿನ್ ವ್ಯಾಲ್ಯೂಸ್ ಇರುವಂತ ಒಂದು ಇದು ಆ ಕಲ್ಲುಗಳ ಮಧ್ಯೆ ಹರ್ಕೊಂಡ್ ಬರುತ್ತೆ. ಆಕ್ಚುಲಿ ಹರಿಯೋ ನೀರಿಗೆ ನಾವು ಆಲ್ಕಲೈನ್ ವಾಟರ್ ಅಂತ ಹೇಳ್ತೀವಿ. ಅದು ನ್ಯಾಚುರಲ್ ಆಗಿ ಸಿಗೋದು. ಸೊ ಅದು ನಮಗೆ ಇವತ್ತು ಸಿಗ್ತಾ ಇಲ್ಲ. ಇಲ್ಲಿ ಸಿಟಿಲೆಲ್ಲ ಏನಾಗಿದೆ, ಆ ತರ ವಾಟರ್ ಸಿಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ನಾವೆಲ್ಲಾದ್ರೂ ಒಂದು ಫಾಲ್ಸ್ ಕಡೆ ಹೋಗಿ ನಿಂತ್ಕೊಳ್ತೀವಿ, ನಾವು ಅಲ್ಲಿ ಸ್ನಾನ ಮಾಡ್ತೀವಿ. ನಾವು ಆ ನೀರ್ ಮೇಲ್ಗಡೆಯಿಂದ ಬೀಳ್ಬೇಕಾದ್ರೆ ಏನತ್ತೆ, ನಮ್ಗೆ ಬಿದ್ದಾಗ ಆ ನೆಗೆಟಿವ್ ಅಯಾನ್ಸ್ ಅಂತ ಸಿಗುತ್ತೆ. ಅದರಲ್ಲಿ ನಮ್ಗೆ ಆ ಬಾಡಿ ಹಗುರ ಆಗುತ್ತೆ. ಅದೇ ನಾವು ಮನೆಯಲ್ಲಿ ಹೀಟರ್ ಸ್ನಾನ ಮಾಡ್ಕೊಂಡಾಗ ಏನ್ ಅನ್ಸುತ್ತೆ, ಬಿಕಾಸ್ ಇಟ್ಸ್ ರೇಡಿಯೇಷನ್. ಸೊ ನಮ್ಗೆ ಆ ಫೀಲಿಂಗ್ ಬರೋದಿಲ್ಲ. ಸೊ ಅದೇ ತರ ಏನಾಯ್ತು ಅಂತ ಹೇಳಿದ್ರೆ, ಅದು ಆ ಕಾಲಕ್ಕೆ ಹೊಟ್ಟೋಯ್ತದಲ್ಲ. ಇವಾಗೆಲ್ಲ ಟೆಕ್ನಾಲಜಿ ಚೇಂಜ್ ಆಗ್ತಿದೆ, ಎಲ್ಲ ಆಗ್ತಿದೆ. ಈ ತರ ಆಗ್ಬಿಟ್ಟು ಏನಂದ್ರೆ ನಮ್ಗೆ ಆಲ್ಕಲೈನ್ ವಾಟರ್ ಅನ್ನೋದೇ ಸಿಗ್ತಾ ಇಲ್ಲ. ಇವತ್ತು ನಾವು ಹೇಳ್ತೀವಿ, ಕೆಲವು ಕಡೆ ಫಾಲ್ಸ್ ಹತ್ರ ಹೋದಾಗ ಹರಿಯೋ ನೀರು ಕುಡಿಬೇಕು ನಾವು ಅಂತೀವಿ. ಅದು ಹರಿಯೋ ನೀರು ಆಕ್ಚುಲಿ ಬಂದು ಆಲ್ಕಲೈನ್, ನೇಚರ್ ನಿಂದ ಬಂದಿದ್ದನ್ನ. ಡೆಫಿನೆಟ್ ಆಗಿ ನೇಚರ್ ಇಸ್ ಆಲ್ವೇಸ್ ಗಿವಿಂಗ್ ಎ ಬೆಸ್ಟ್ ವಾಟರ್. ನೇಚರ್ ಇಸ್ ಆಲ್ವೇಸ್ ಗುಡ್. ಸೊ ಆ ನೇಚರ್ ಎಗನೆಸ್ಟ್ ಆಗಿ ನಾವು ಹೋಗ್ತಾ ಇದೀವಿ ಅಷ್ಟೇ. ಸೊ ಅದರಲ್ಲಿ ಏನಾಗಿದೆ, ಟೆಕ್ನಾಲಜಿ ಚೇಂಜ್ ಆಗ್ತಾ ಇವಾಗ ಟೋಟಲಿ ಚೇಂಜಸ್ ಆಗಿದೆ. ಅದರಲ್ಲೇ ಇವಾಗ ಅದನ್ನ ಸೈಂಟಿಸ್ಟ್ ಏನ್ ಮಾಡಿದ್ರು, ಅದನ್ನ ಚೇಂಜ್ ಮಾಡಿಕೊಟ್ರು. ಆಲ್ಕಲೈನ್ ಅಂದ್ರೆ ಏನು, ಸೊ ಅದನ್ನ ನಾವು RO ವಾಟರ್ ಯಾವ ತರ ಕನ್ವರ್ಟ್ ಮಾಡ್ಬೋದು ಆಲ್ಕಲೈನ್ ಅಂತ ಹೇಳಿ. ಸೊ ಅದ್ರಲ್ಲಿ ಕೂಡ ಅವ್ರು ಏನ್ ಮಾಡಿದ್ದಾರೆ, ಆಲ್ಕಲೈನ್ ಅಂದ್ರೆ ಇಟ್ಸ್ ಎ ಟೆಕ್ನಾಲಜಿ, ಇಟ್ಸ್ ಎ ಕ್ರಿಸ್ಟಲ್ ಟೆಕ್ನಾಲಜಿ. ಇವಾಗ ನಾವು ಹೇಳ್ತೀವಿ ಕ್ರಿಸ್ಟಲ್ ಕ್ಲಿಯರೆನ್ಸ್ ಅಂತ ಹೇಳ್ತೀವಿ. ಒಂದು ಸೌಂಡ್ ಆದ್ರೂ ಆಗ್ಬೋದು, ಒಂದು ನೀರಾದ್ರೂ ನೋಡಿದಾಗ ಅದು ಎಷ್ಟು ಕ್ಲಿಯರ್ ಆಗಿರುತ್ತೆ ಅಂದ್ರೆ ಇಟ್ಸ್ ಕಾಲ್ಡ್ ಕ್ರಿಸ್ಟಲ್ ಕ್ಲಿಯರೆನ್ಸ್ ಅಂತ. ಸೊ ಅದನ್ನ ಆ ಟೆಕ್ನಾಲಜಿ ತಗೊಂಡ್ರು ಅಂದ್ರೆ ನಮ್ಮ ಬಾಡಿ ಬೇಕಾಗಿರೋ ಆ ಕ್ಯಾಲ್ಸಿಯಂ, ಪೊಟ್ಯಾಸಿಯಂ, ಸೋಡಿಯಂ, ಮೆಗ್ನೀಸಿಯಂ ಇದೆಲ್ಲ ಬಂದಾಗ್ಲೇ ನಮ್ಗೆ ಆಲ್ಕಲೈನ್ ಆಗೋದು. ಯಾಕಂದ್ರೆ ಮಿನರಲ್ಸ್ ಇದ್ದಾಗ. ಸೊ ಅದು ಮತ್ತೆ ಎಲ್ಲಿ ಸಿಗುತ್ತೆ ಅಂತ ಅವ್ರು ರಿಸರ್ಚ್ ಮಾಡ್ತಾ ಹೋದಾಗ, ಇವಾಗ ನಮ್ಮಲ್ಲಿ ಸಿಗೋದು ಇಲ್ಲಿ ಮಿನರಲ್ಸ್ ಅಂತ ಹೇಳಿದ್ರೆ, ಒಂದು ಮಣ್ಣಲ್ಲಿ ಸಿಗುತ್ತೆ, ಇನ್ನೊಂದು ನೀರಲ್ಲಿ ಸಿಗುತ್ತೆ. ಬಟ್ ಮಣ್ಣಲ್ಲಿ ನಾವು ಆಟ ಆಡಲ್ಲ, ಇನ್ನೊಂದು ನೀರಲ್ಲಿ ಇರೋದು ಸಾಯಿಸ್ಬಿಟ್ಟು ನಾವು ಕುಡಿತಾ ಇದ್ವಿ. ಸೊ ಎಲ್ಲಿಂದ ಹೆಲ್ತ್ ಇಂಪ್ರೂವ್ ಆಗುತ್ತೆ? ಅದನ್ನೇ ಒಬ್ಬ ಸೈಂಟಿಸ್ಟ್ ಏನ್ ಮಾಡಿದ್ರು, ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಹೋದಾಗ ಸೌತ್ ಕೊರಿಯಾ, ಎಸ್ಪೆಷಲಿ ಸೌತ್ ಕೊರಿಯಾದಲ್ಲಿ, ಸೊ ನಮ್ಮ ಬಾಡಿಗೆ ಬೇಕಾ ಆ ಮಿನರಲ್ಸ್ ಯಾವ್ದ್ರಲ್ಲಿ ಸಿಗುತ್ತೆ ಅಂತ ಅವರು ಪ್ರಯತ್ನ ಪಟ್ಟಾಗ ಈ ಬಯೋಸೆರಮಿಕ್ ಬಾಲ್ಸ್ ಅಂತ ಬರುತ್ತೆ, ಟರ್ಮಿನಲ್ ಬಾಲ್ಸ್, ಬಯೋಸೆರಮಿಕ್ ಬಾಲ್ಸ್, ಅದನ್ನ ಒಟ್ಟುಗೂಡಿಸಿ ಅದ್ರ ಮುಖಾಂತರ RO ವಾಟರ್ ಹರಿದಾಗ ನಮ್ಗೆ ಆಲ್ಕಲೈನ್ ಯಾವ ತರ pH ವ್ಯಾಲ್ಯೂ ಚೇಂಜ್ ಆಗುತ್ತೆ, ಆಲ್ಕಲೈನ್ ಬರುತ್ತೆ ಅಂತ ಹೇಳಿ ಅದು ರಿಸರ್ಚ್ ಮಾಡಿದ್ರು. ಅಂದ್ರೆ ನಾನು ಇವಾಗ ಅವಾಗಲೇ ಹೇಳ್ದಲ್ಲ, ಹಳೆ ಕಾಲದಲ್ಲಿ ಆ ಪರ್ವತಗಳ ಮುಖಾಂತರ ಬರ್ತಾ ಇತ್ತು, ಬೆಟ್ಟದ ಮುಖಾಂತರ ಬರ್ತಾ ಇತ್ತು. ಆ ಒಂದು ನ್ಯಾಚುರಲ್ ವಾಟರ್ನ ಇವರು ಈ ಒಂದು ಇದೆಲ್ಲ ಆಡ್ ಮಾಡಿ ಇದನ್ನ ನಮಗೆ ಈಸಿಯಾಗಿ ಮಾಡ್ಕೊಟ್ರು. ಸೊ ನ್ಯಾಚುರಲ್ ಆಗಿ ಸಿಗೋ ನೀರಿನಲ್ಲಿ ಎಲ್ಲ ಮಿನರಲ್ಸ್ ಸಿಗುತ್ತೆ. ಎಕ್ಸಾಕ್ಟ್ಲಿ. ಸೊ ಅದೇ ಒಂದು ಇದನ್ನ ಇಟ್ಕೊಂಡು ಇವರು ರಿಸರ್ಚ್ ಮಾಡಿ, ಸೊ ಇದೆಲ್ಲ ಒಂದು ಸ್ಟೋಕ್ ಇರ್ತಾರೆ. ಸೊ ಅದೇ ತರ ಸೇಮ್ ಆ ಒಂದು ಇದ್ರ ಮುಖಾಂತರ ಹರ್ಕೊಂಡ್ ಬಂದಾಗ ಏನಾಗುತ್ತೆ, ಆ ನ್ಯಾಚುರಲ್ ವಾಟರ್ ಮತ್ತೆ ನಮ್ಗೆ ವಾಪಸ್ ಮಿನರಲ್ಸ್ ಎಲ್ಲ ಆಡ್ ಆಗುತ್ತೆ. ಸೊ ಅದಕ್ಕೆ ನಾವು ಆಲ್ಕಲೈನ್ ಅಂತ ಹೇಳ್ತೀವಿ. ಸೊ ಅದನ್ನ ಆ ನೀರು ಕುಡಿದಾಗ ಏನಾಗುತ್ತೆ, ನಮ್ಮ ಬಾಡಿಗೆ ಯಾವಾಗ ನಮ್ಗೆ ಒಳಗಡೆ ಹೋಗುತ್ತಲ್ಲ, ಇಟ್ಸ್ ಕಾಲ್ಡ್ ಮೈಕ್ರೋಕ್ಲಸ್ಟಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಇವಾಗ
ಋಷಿಗಳು 100 ವರ್ಷ ಬದುಕಿರ್ತಾ ಇದ್ರು ಅಂತ ಹೇಳಿದ್ರೆ ಅವ್ರು ಬರೀ ನೀರ್ ಕುಡ್ದೆ ಬದುಕಿರ್ತಾ ಇದ್ರು. ಇವತ್ತು ನಾವು ನೀರ್ ಕುಡ್ದು ಅದ್ ಕುಡ್ದು ಏನೇ ಮಾಡಿದ್ರು ಕೂಡ ಆಯುಸ್ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಅಸಿಡಿಟಿ ಅನ್ನೋದು ಏನು ಅಂದ್ರೆ ಇಟ್ಸ್ ನಥಿಂಗ್ ಬಟ್ ರಸ್ಟ್ ಅಂತ ಹೇಳ್ತೀವಿ. ಸೆಲ್ಯುಲರ್ ಲೆವೆಲ್ ಅಲ್ಲಿ ಬಾಡಿ ರಸ್ಟ್ ಹಿಡಿತಾ ಬರ್ತಾ ಇದೆ. ಸೊ ಅದನ್ನ ನಾವು ಸರ್ ಮಾಡ್ಕೋಬೇಕು ಅಂತ ಹೇಳಿದಾಗ ಒಂದು ನೀರಿನಲ್ಲೇ ನಾವು ರಸ್ಟ್ ತೆಗೆಯೋ ಒಂದು ಕೆಪಾಸಿಟಿ ಇರುತ್ತೆ. ಆ ನೀರು ಯಾವುದು ಅಂತ ಹೇಳಿದ್ರೆ ಆಲ್ಕಲೈನ್ ವಾಟರ್ ಬೇಕು. ಅಸಿಡಿಟಿ ಇಸ್ ನಥಿಂಗ್ ಬಟ್ ರಸ್ಟ್ ಅಂತ ಹೇಳ್ತೀನಿ ನಾವು ಸೆಲ್ಯುಲರ್ ಲೆವೆಲ್. ಇವಾಗ ನಮ್ಗೆ ಏನಂತ ಏಜಿಂಗ್ ಅನ್ನೋದು 100-120 ವರ್ಷ ಬದುಕೋ ಮನುಷ್ಯ 60-70 ಹೋಗ್ತಾ ಇದ್ದಾನೆ. ಸೊ ಇವ್ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಚೇಂಜ್ ಯುವರ್ ವಾಟರ್ ಚೇಂಜ್ ಯುವರ್ ಲೈಫ್ ಅಂತ ಹೇಳ್ತೀವಿ. ಒಂದು ನೀರಿನ ಮುಖಾಂತರ ನಾವು ಅರ್ಧ ಕಾಯಿಲೆಗಳನ್ನ ಗುಣಪಡಿಸ್ಕೋಬಹುದು. ಸೊ ಅದು ಏನಂತ ಹೇಳಿದ್ರೆ ಆಲ್ಕಲೈನ್ ವಾಟರ್ ಅಂತ. ಸೊ ನಮ್ ದಿನನಿತ್ಯ ಜೀವನದಲ್ಲಿ ನಾವು ನೀರನ್ನ ಚೇಂಜ್ ಮಾಡ್ಕೊಂಡ್ರೆ ಖಂಡಿತ ಹಲವಾರು ಪ್ರಾಬ್ಲಮ್ಸ್ ಗಳನ್ನ ಖಂಡಿತ. ಸೊ ಅದಾದ್ಮೇಲೆ ನಮ್ಗೆ ಸಪ್ಲಿಮೆಂಟ್ಸ್ ಅದೆಲ್ಲ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಇವತ್ತೆಲ್ಲ ನೀವ್ ಆಲ್ ಡಿಪೆಂಡ್ ಆನ್ ಮೆಡಿಸಿನ್ಸ್. ಯಾಕಂದ್ರೆ ಅರ್ಧ ಮೆಡಿಸಿನ್ಸ್ ಎಲ್ಲ ಇವಾಗ ಊಟಕ್ಕಿಂತ ಜಾಸ್ತಿ ಮೆಡಿಸಿನ್ಸ್ ತಿಂತಾ ಇರ್ತೀವಿ, ಕರೆಕ್ಟ್ ಅಲ್ವಾ? ಸೊ ಆತರ ಏನಾಗಿದೆ ಅದನ್ನ ಅಟ್ಲೀಸ್ಟ್ ನಾವು ವಿ ಕ್ಯಾನ್ ಅವಾಯ್ಡ್ ದಟ್. ಸೊ ಅದನ್ನ ಮಾಡೋದು ಒಂದು ನೀರ್ನಲ್ಲೇ ಇಷ್ಟೆಲ್ಲ ನಮ್ ಬೆನಿಫಿಟ್ ಇದೆ ಅಂತ ಹೇಳಿದಾಗ ಆ ನೀರು ಯಾವುದು? ಈಗ ಇದು ಡೆಮೋಸೇ ಬರ್ತದೆ. ಈಗ ಡೆಮೋ ನಾನು ಮಾಡಿದಾಗ ಇವಾಗ ನಾನು ಏನ್ ಮಾತಾಡಿದ್ರು ಕೂಡ ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತ ಹೇಳ್ತೀನಿ. ಇವಾಗ ನಾನು ಹೇಳಿದೆ ಖಂಡಿತ ಆ ಒಂದು ನೀರು ಅಸಿಡಿಕ್ ಅಂದ್ರೆ ಏನು, ಆಲ್ಕಲೈನ್ ಅಂದ್ರೆ ಏನು, ಮೈಕ್ರೋಪ್ಲಾಸ್ಟಿಕ್ ಅಂದ್ರು ನಿಮ್ಮ ಬಾಡಿಗೆ ಯಾವ ತರ ಕೆಲಸ ಮಾಡುತ್ತೆ, ನೀರಿನಲ್ಲಿ ನಿಮ್ಮ ಬಾಡಿಗೆ ಹೋದಾಗ ಯಾವ ತರ ಅಸಿಡಿಟಿ ಕಡಿಮೆ ಆಗುತ್ತೆ, ಯಾವ ತರ ಇಮ್ಯುನಿಟಿ ಬೂಸ್ಟ್, ಇದೆಲ್ಲ ನಾವು ಡೆಮೋ ಮುಖಾಂತರ ತೋರಿಸ್ಬೋದು. ಯಾಕಂದ್ರೆ ಅಸಿಡಿಟಿ ಅನ್ನೋದು ಇವತ್ತಿಂದ ಬಂದಿಲ್ಲ ಸರ್. ಯಾವತ್ತೋ ನಿನ್ನೆ ಮೊನ್ನೆ ಹೋಗ್ಬಿಟ್ಟು ನೀವು ಯಾವ್ದೋ ನಾರ್ತ್ ಇಂಡಿಯನ್ ಫುಡ್ ತಿಂದ್ರೆ ನನಗೇನೋ ಬಂತು, ಇಟ್ಸ್ ನಾಟ್ ಅಟ್ ಆಲ್. ನಾವು ಹುಟ್ಟಿದಾಗ್ಲಿಂದ ನಮ್ ಜೊತೆ ಅಕ್ಯುಮುಲೇಟ್ ಆಗಿ ಬಂದಿರೋದು ಬಾಡಿಲಿ. ಸೊ ಅದೇನಾಗುತ್ತೆ ಅಸಿಡಿಟಿ ಆಗಿ ಓಡಾಗಿ ಒಂದ್ ದಿವಸ ಬರ್ಸ್ಟ್ ಆದಾಗ ಅವತ್ತೇ ನಮ್ಗೆ ಗೊತ್ತಾಗೋದು ಕ್ಯಾನ್ಸರ್ ಬಂದಿದೆ, ಒಬಾಸಿಟಿ ಬಂದಿದೆ ಎಲ್ಲ ಹೇಳ್ತೀವಿ ನಾವು. ಸೊ ಇದನ್ನೆಲ್ಲ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಗೆ ಇದೆಲ್ಲ ಏನು ಗೊತ್ತಿಲ್ಲ ನಮ್ಗೆ. ಅನ್ಲೆಸ್ ಅಂಡ್ ನಮ್ಗೆ ಏನೋ ಕಾಯಿಲೆ ಬಂದಾಗ ಡಾಕ್ಟರ್ ಹೋದಾಗ ಅವಾಗ ಅದು ಹೇಳ್ತಾರೆ. ಅದು ಅವ್ರು ಹೇಳೋದಿಲ್ಲ ಅಸಿಡಿಟಿಯಿಂದ ಬಂದಿದೆ ಅಂತ ಹೇಳಲ್ಲ. ಶುಗರ್ ಬಂದಿದೆ ಹೀಗೆ ಹೇಳ್ಬಿಡ್ತಾರೆ ಅಷ್ಟೇ. ನಮ್ಮನ್ನ ಮೆಡಿಸಿನ್ ಹಾಕಿ ಬಿಟ್ಬಿಡ್ತಾರೆ. ಸೊ ಇದನ್ನ ನಾವು ನ್ಯಾಚುರಲ್ ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ನಮ್ಗೆ ಇಷ್ಟೆಲ್ಲ ನಮ್ಗೆ ಒಂದು ನೀರೆಲ್ಲ ಇಷ್ಟೆಲ್ಲ ಇದೆ ಅಂತ ಹೇಳಿದಾಗ ಅದಕ್ಕೆ ಆ ನೀರು ನಾವು ಏನ್ ಕುಡಿತಾ ಇದೀವಿ ನೀರು ಅನ್ನೋದು ಬಹಳ ಇಂಪಾರ್ಟೆಂಟ್. ನಮ್ಗೆ ಯಾರು ಇದನ್ನ ಹೇಳ್ಕೊಡೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೆ ರಸ್ಟ್ ಅಂತ ಹೇಳ್ತೀನಿ. ಈಗ ಒಂದು ಆಪಲ್ ಕಟ್ ಮಾಡಿಟ್ರೆ ಏನಾಗುತ್ತೆ, ಮೇಲ್ಗಡೆ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ದಟ್ಸ್ ಕಾಲ್ಡ್ ಆಕ್ಸಿಡೇಷನ್ ಅಂತ ಹೇಳ್ತೀವಿ. ನೀವು ತಿಂತೀರಾ ಅದನ್ನ? ತಿಂತೀವಿ. ಮೇಲ್ಗಡೆ ಕಟ್ ಮಾಡಿ ಒಡೆ ತಿನ್ಬಿಡ್ತೀವಿ. ಇವ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಆಪಲ್ ಕಟ್ ಮಾಡಿ ಇಟ್ಟಿದ್ದೀರಾ, ಪಕ್ಕದಲ್ಲಿ ಒಂದು ಬಿಸಿಲಲ್ಲಿ ವಾಟರ್ ಇಟ್ಟಿದ್ದೀರಾ. ಯಾರೋ ಕರೆದು ಅಂತ ಒಂದು ವಾರ ಊರ್ಗ್ ಹೊಟ್ಟೋದ್ರೆ, ಒಂದು ವಾರ ಆದ್ಮೇಲೆ ನೀವು ಬಂದ್ರಿ, ಆಪಲ್ ಏನಾಗಿರುತ್ತೆ? ಹೊರತೋಗಿರುತ್ತೆ. ಬಿಸಿಲು ವಾಟರ್ ಆಗಿರುತ್ತೆ, ಅದು ಗೊತ್ತಿಲ್ಲ, ಹಾಗೆ ಇರುತ್ತೆ. ಬಟ್ ಇದು ಕಾಣ್ತಾ ಇದೆ ಕೊಳ್ತೋಗಿದೆ ಅಂತ, ಇದು ಕಾಣ್ತಾ ಇಲ್ಲ. ಬಟ್ ಇದು ಕೂಡ ಆಕ್ಸಿಡೈಸ್ ಆಗಿರುತ್ತೆ. ಸೊ ಇದು ನಾನು ಹೇಳೋ ಉದ್ದೇಶ ಏನು ಅಂದ್ರೆ ನಮಗೆ ಕಾಣ್ತಾ ಇದೆ ಅದಕ್ಕೆ ನಾವು ಆಪಲ್ ತಿಂತಾ ಇಲ್ಲ. ಆ ತರ ಕಾಣದೇ ಇರೋದು ಡೈಲಿ ಎಷ್ಟು ಹೋಗ್ತಾ ಇದೆ ನಿಮ್ಗೆ. ಅಂದ್ರೆ ಬಾಡಿ ಇಸ್ ಗೆಟಿಂಗ್ ಆಕ್ಸಿಡೈಸ್ ಆಗ್ತದೆ. ಅಂದ್ರೆ ಸಿಂಪಲ್ ಆಗಿ ಹೇಳಿದ್ರು ಸೆಲ್ಯುಲರ್ ಲೆವೆಲ್ ಅಲ್ಲಿ ಬಾಡಿ ಇಸ್ ಗೆಟಿಂಗ್ ರಸ್ಟ್. ಸೊ ಇದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ಒಂದು ವೆಹಿಕಲ್ ಆದ್ರೂ ನೀವ್ ಏನ್ ಮಾಡ್ತೀರಾ ಸರ್? 3 ತಿಂಗಳು 6 ತಿಂಗಳು ಸರ್ವಿಸ್ ಕೊಡ್ತೀರಾ? ನಿಮ್ಮ ಬಾಡಿ ಯಾವ ತರ ಸರ್ವಿಸ್ ಕೊಟ್ಟಿದ್ದೀರಾ? ಕರೆಕ್ಟ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಾನು ಹೇಳಿದೆ ಸೆಲ್ಯುಲರ್ ಲೆವೆಲ್ ರಸ್ಟ್ ಹಿಡಿತಾ ಬರ್ತಾ ಇದೆ, ಆಯುಷ್ ಕಡಿಮೆ ಆಗ್ತದೆ. ನಮ್ಗೆ ಇವಾಗ ಗೊತ್ತಾಗಿದ್ದಿಲ್ಲ, ಪುಟ್ ಫುಲ್ ಸ್ಟಾಪ್. ನಾಳೆಯಿಂದ ರಸ್ಟ್ ಇಡಿಸ್ಬೇಡಿ, ಇದ್ರ ರಸ್ಟ್ ಕ್ಲೀನ್ ಮಾಡಿ. ಸೊ ಬೈ ಡ್ರಿಂಕಿಂಗ್ ಆಲ್ಕಲೈನ್ ವಾಟರ್ ಕುಡಿಯೋದು ಏನಾಗುತ್ತೆ ಎವ್ರಿ ಡೇ ಇಟ್ ವಿಲ್ ಕ್ಲಿನ್ಸಿಂಗ್ ಆಗ್ತಾ ಇರುತ್ತೆ. ಆ ಕ್ಲಿನ್ಸಿಂಗ್ ಅನ್ನು ಕೂಡ ನಿಮ್ಗೆ ಗೊತ್ತಾಗತ್ತೆ. ಯಾಕಂದ್ರೆ ನಾರ್ಮಲ್ ವಾಟರ್ ಕುಡಿದಾಗ ಏನಾಗುತ್ತೆ ನಿಮ್ಗೆ ಯೂರಿನೇಷನ್ ಆಗೇ ಆಗುತ್ತೆ, ಇಲ್ಲ ಅಂತಿಲ್ಲ. ಒಂದು 3 ಲೀಟರ್ ನೀವು ನೀರು ಕುಡಿದಾಗ ದಿನಕ್ಕೆ ಒಂದು 4 ಸಾರಿ ಯೂರಿನ್ ಹೋಗ್ತೀರಾ ಅಂತ. ಆಲ್ಕಲೈನ್ ಕುಡಿದಾಗ ಏನಾಗುತ್ತೆ ಇನ್ನೊಂದು 3 ಸಾರಿ ಜಾಸ್ತಿ ಹೋಗ್ತೀರಾ. ಸೊ ಅದ್ರ ಮೈಕ್ರೋಪ್ಲಾಸ್ಟಿಕ್ ಎಫೆಕ್ಟ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಮಿನರಲ್ಸ್ ತಗೊಳುತ್ತೆ. ಸೊ ಯಾಕಂದ್ರೆ ಮಿನರಲ್ಸ್ ಇರುತ್ತೆ ಅದ್ರಲ್ಲಿ. ಯಾವುದೇ ಒಂದು ನೋಡಿ ಹರ್ಷ ನೀವು ಆರ್ ವಾಟರ್ ಹಾಕಿ, ಯಾಕಂದ್ರೆ ಆ ಆರ್ ವಾಟರ್ ಅಲ್ಲಿ ಯಾವ್ದು ಮಿನರಲ್ಸ್ ಇರಲ್ಲ, ಅದನ್ನ ತಗೊಳಕ್ಕೆ ಆಗಲ್ಲ. ಅದೇ ನೀವು ಆಲ್ಕಲೈನ್ ವಾಟರ್ ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ಹರ್ಷ ತಗೊಂಡ್ಬಿಡುತ್ತೆ, ಅಕ್ಸೆಪ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಆವಾಗ ಅದು ಬಾಡಿಗೆ ಸೇರುತ್ತೆ. ಬಾಡಿಗೆ ಸೇರಿದಾಗ ನಿಮಗೆ ಬಾಡಿ ಸ್ಟಾರ್ಟ್ಸ್ ವರ್ಕಿಂಗ್ ಅಕ್ಸೆಪ್ಟ್ ಮಾಡಿದಾಗ. ಅದಕ್ಕೆ ನಾವು ಹೇಳ್ತೀವಿ ಹಣ್ಣು ಹಂಪಲು ತಿಂದಾಗ ನೀವು ತಿಂತೀರಲ್ಲ, ಇವಾಗ ಕೆಲವು ಕಡೆ ಹಣ್ಣುಗಳಿಗೂ ಹೆಚ್ಚಿಟ್ಟಿರ್ತಾರೆ, ಅದ್ ನೀವು ತಿಂದಾಗ ಅವ್ರು ಒಂದು ಪೆಪ್ಪರ್ ಹಾಕ್ತಾರೆ ನೋಡಿದೀರಾ? ಪೆಪ್ಪರ್ ಸಾಲ್ಟ್ ಏನಕ್ಕೆ ಹಾಕ್ತಾರೆ ಹೇಳಿ? ಡಿಸಾಲ್ವ್ ಆಗಲಿ ಅಂತ. ಇಟ್ ನಾಟ್ ಓನ್ಲಿ ಡಿಸಾಲ್ವ್, ಕೆಲವು ಟೇಸ್ಟ್ಗೆ ಅಂತ ಹೇಳ್ತಾರೆ, ಬಟ್ ಎನ್ಹಾನ್ಸ್ಮೆಂಟ್. ಆ ಪೆಪ್ಪರ್ ಅನ್ನ ಏನ್ ಮಾಡುತ್ತೆ, ನೀವು ಫ್ರೂಟ್ಸ್ ತಿಂದಾಗ ಎಷ್ಟು ಮಟ್ಟಿಗೆ ಬಾಡಿ ಅಕ್ಸೆಪ್ಟ್ ಮಾಡುತ್ತೆ ಅನ್ನೋದಿಲ್ಲ, ಬಟ್ ಪೆಪ್ಪರ್ ವಿಲ್ ಅಕ್ಸೆಪ್ಟ್ ದಟ್. ಸೊ ಅದೇ ತರ ಆಲ್ಕಲೈನ್ ಏನ್ ಮಾಡುತ್ತೆ, ಇಟ್ ಅಬ್ಸರ್ವ್ಸ್ ಎವ್ರಿಥಿಂಗ್, ಬಾಡಿ ಅಕ್ಸೆಪ್ಟ್ ಮಾಡುತ್ತೆ.
ಅವಾಗ ನಿಮ್ಗೆ ಎವ್ರಿ ಡೇ ಅದು ದಟ್ಸ್ ವೈ ಅವಾಗ ಯೂರಿನೇಷನ್ ಅನ್ನೋದು ನಿಮ್ಗೆ ಜಾಸ್ತಿ ಆಗುತ್ತೆ. ಅಂದ್ರೆ ಜಾಸ್ತಿ ನ್ಯಾಚುರಲ್ ಆಗಿ ಡಿಟಾಕ್ಸ್ ಆಗುತ್ತೆ. ಎಕ್ಸಾಕ್ಟ್ಲಿ ಡಿಟಾಕ್ಸ್ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮೈನ್ ವಾಟರ್ ಇಂದಾನೆ. ಅದಕ್ಕೆ ಮನುಷ್ಯನ್ಗೆ ಹೇಳ್ತಾರೆ 3-4 ಲೀಟರ್ ವಾಟರ್ ಕುಡೀರಿ ಅಂತ ಹೇಳಿ, ಕರೆಕ್ಟ್ ಅಲ್ವಾ? ಸೊ ಅದೆಲ್ಲ ಹೇಳೋದು ಚೆನ್ನ, ಬಟ್ ಯಾರು ಅದನ್ನ ತಗೊಳ್ಳೋದಿಲ್ಲ. ಈಗ ನಾವ್ ಹೇಳೋದು ಏನ್ ಗೊತ್ತಾ ಸರ್, ಹಸುವಾದಾಗ ಊಟ ಮಾಡಿ ಬಾಯಾರಿಕೆದಾಗ ನೀರ್ ಕುಡೀರಿ ಅಂತ ಹೇಳಿ ಅಷ್ಟೇ. ಬಟ್ ನ್ಯಾಚುರಲ್ ಆಗಿ ಹೇಳ್ಬೇಕಂದ್ರೆ ತಪ್ಪಿಲ್ಲ, ಒಂದ್ 3 ಲೀಟರ್ ಕುಡಿದ್ರೆ ನಿಮ್ಗೆ ಬಹಳ ಒಳ್ಳೇದು ಆಕ್ಚುಲ್ ಆಗಿ. ಸೊ ಅದು ಅವ್ರವ್ರ ಒಂದು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ನಾವ್ ಎಷ್ಟೇ ಹೇಳಿದ್ರೆ ಕೆಲವೊಂದು ನೀರು ಕುಡಿಯೋದೇ ಇಲ್ಲ. ಎಲ್ಲಿ ರಾತ್ರಿ ಯೂರಿನೇಷನ್ ಎದ್ದೋಗ್ಬೇಕಾಗತ್ತೆ ಅಂತ ನೀರೇ ಕುಡಿಯೋದು ತಪ್ಪಿಲ್ಲ, 1-2 ಸಾರಿ ಎದ್ರು ಏನ್ ತೊಂದರೆ ಇಲ್ಲ. ಬಟ್ ಅಟ್ಸ್ ಅಫ್ಕೋರ್ಸ್ ಇಟ್ಸ್ ಫ್ಯಾಕ್ಟ್ ಅದು ಆಕ್ಚುಲಿ. ಸೊ ಆಲ್ಕಲೈನ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆಯಲ್ಲ, ವೆರಿ ಬಿಗ್ ಸಬ್ಜೆಕ್ಟ್ ಅದು. ಯಾಕಂದ್ರೆ ಜಪನೀಸ್ ಅವರ ಒಂದು ದೇಶದಲ್ಲಿ ನಮ್ಗೆ TDS ಅಂತ 32,000-40,000 TDS ಇದೆ. ಇವತ್ತು ನಮ್ಗೆ ಇಲ್ಲಿ ಕಾವೇರಿ ಬಂದ್ರೆ 180 TDS ಇದೆ. 180 40,000 TDS. ಆ ನೀರು ಕುಡಿಯಕ್ಕಾಗತ್ತಾ? TDS ಅಂದ್ರೆ ಏನು ಸರ್? TDS ಅಂದ್ರೆ ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಅಂತ. ಅಂದ್ರೆ ಇವಾಗ ಒಂದು ಬೋರ್ ವಾಟರ್ ತಗೊಳ್ಳಿ, ಕಾವೇರಿ ವಾಟರ್ ತಗೊಳ್ಳಿ, ನಮ್ಮ ಬಾಡಿಗೆ ಬೇಕಾದ್ರೆ ಮಿನರಲ್ಸ್, ಬ್ಯಾಕ್ಟೀರಿಯಾಸ್, ವೈರಸ್, ಮಣ್ಣು, ಮಸಿ, ಆರ್ಸ್ಯಾನಿಕ್, ಎಲ್ಲ ಇದೆ. ಸೊ ಇವಾಗ ನಾವೇನ್ ಮಾಡ್ತಾ ಇದೀವಿ, ಆ ನೀರು ಕುಡಿಯಕ್ಕಾಗಲ್ಲ, ಯಾಕಂದ್ರೆ ಬ್ಯಾಕ್ಟೀರಿಯಾಸ್, ವೈರಸ್ ಇರೋದೆ ಅಂತ ಹೇಳಿ ನಾವು RO ಕಾನ್ಸೆಪ್ಟ್ ತಂದ್ವಿ. ಲೈಕ್ ಇವಾಗ ಕೆಂಟು, ಅಕ್ವಾಗಾರ್ಡ್ ಇವೆಲ್ಲ ಬಂದಿದೆ. ಸೊ ಇವು ನಾರ್ಮಲ್ ಆಗಿ ನಾವು ಕುಡಿಯೋ ನೀರೆಲ್ಲ RO ವಾಟರ್. RO ವಾಟರ್ ಏನಾಗ್ತಿದೆ ಅಂದ್ರೆ, ಇವಾಗ TDS ನಾನು ಹೇಳಿದೆ 180, 190 ಇದೆ. ಯಾವಾಗ ನಾವು RO ಮಾಡ್ತೀವಲ್ಲ ಅದನ್ನ 97% ರಿಜೆಕ್ಷನ್ ಅಂತ ಮಾಡ್ತೀವಿ. ಅವಾಗ ಏನಾಗುತ್ತೆ, ಆ ಮೆಂಬ್ರೇನ್ ಥ್ರೂ ವೇಸ್ಟ್ ವಾಟರ್ ಅಲ್ಲಿ ಎಲ್ಲ ಇಂಪ್ಯೂರಿಟೀಸ್ ಹೊಟ್ಟೋಗುತ್ತೆ. ಸೊ RO ವಾಟರ್ ಬಂದಾಗ ನಿಮ್ಗೆ TDS ಎಷ್ಟು ಕುಳ್ಕೋತ್ತೆ ಅಂದ್ರೆ 5-6 ಬರುತ್ತೆ. 5-6 TDS ಬಂತು ಅಂದ್ರೆ ಅರ್ಥ ಏನು ಅಂದ್ರೆ, ನಿಮ್ಗೆ ಬ್ಯಾಕ್ಟೀರಿಯಾಸ್, ವೈರಸ್ ಅಲ್ಲ, ಕಡೆಗೆ ನಮ್ಮ ಬಾಡಿಗೆ ಬೇಕಾದ ಮಿನರಲ್ಸ್ ಕೂಡ ಸತ್ತೋಗಿರ್ತದೆ. ಇಟ್ಸ್ ಎ ಡೆಡ್ ವಾಟರ್ ಅಂತ. ಈಗ ಡೆಡ್ ವಾಟರ್ ಕುಡಿಯೋದ್ರಿಂದ ಹೆಲ್ತ್ ಎಲ್ಲಿಂದ ಇಂಪ್ರೂವ್ ಆಗತ್ತೆ? ಅದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಪೆಟ್ರೋಲ್ ಬಂಕ್ಸ್ ಡಿಸ್ಟಿಲ್ ವಾಟರ್, ಬ್ಯಾಟ್ರಿ ಹಾಕೋ ವಾಟರ್ ನಾವು ಕುಡಿತಾ ಇದ್ವಿ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರನೇ ಸೊ ವಾಟರ್ ಚೇಂಜ್ ಮಾಡ್ಕೊಡಿ. ಸೊ ಆಲ್ಕಲೈನ್ ಕಾನ್ಸೆಪ್ಟ್ ಅಲ್ಲಿಂದಾನೇ ಬಂದಿದ್ದು. ಸೊ ಇವತ್ತು ಅದ್ರ ಬಗ್ಗೆ ಬಹಳ ಇದೆ, ಬಹಳ ನಾವು ಡೆಮೋ ಮಾಡಿದಾಗ ಇನ್ನ ಅರ್ಥ ಆಗತ್ತೆ ನಿಮ್ಗೆ. ಆಲ್ಕಲೈನ್ ಅಂದ್ರೆ ಏನು, pH ಅಂದ್ರೆ ಏನು, TDS ಬಗ್ಗೆ ಮಾತಾಡಿದೆ. pH ಅಂದ್ರೆ ಏನು, ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್, ಅಂದ್ರೆ ಎಷ್ಟು ಒಳ್ಳೆ ನೀರು ಕುಡಿದ್ರೆ ಅಷ್ಟು ಒಳ್ಳೇದು ಅಂತ ಹೇಳಿ. ಅಂದ್ರೆ ಹೈಡ್ರೋಜನ್ ಜಾಸ್ತಿ ಇರೋ ನೀರನ್ನ. ಎಕ್ಸಾಕ್ಟ್ಲಿ. ಈಗ ನಾನು ಕೇಳ್ತೀನಿ, ಒಂದು pH ನೀವು ಕುಡಿಬೇಕು ಅಂತ ಕೇಳಿ, ಎಷ್ಟೋ ಜನಕ್ಕೆ pH ಅಂದ್ರೆ ಒಂದು ಸೈನ್ಸ್ ಓದಿದ್ರು ಗೊತ್ತಿರುತ್ತೆ, ಇಲ್ಲ ನಾರ್ಮಲ್ ಪರ್ಸನ್ಸ್ಗೆ pH ಅಂದ್ರೆ ಏನು ಗೊತ್ತಿಲ್ಲ ಅವ್ರಿಗೆ. ಎಷ್ಟು pH ಕುಡಿಬೇಕು ಅಂತ ಕೇಳಿ ಗೊತ್ತಿಲ್ಲ. ಸೊ ಇಟ್ಸ್ ಎ ನ್ಯೂಟ್ರಲ್ ಅಂತ ಸ್ಕೇಲ್ ಇರುತ್ತೆ, 1 to 14 ಸ್ಕೇಲ್ ಇರುತ್ತೆ. 1 to 6 ಬಂದು ಹೈಲಿ ಅಸಿಡಿಕ್, 7.5 ಬಂದು ನ್ಯೂಟ್ರಲ್, ಅಬೌವ್ 7 ಬಂದು ಆಲ್ಕಲೈನ್, 7.5. ಅಬೌವ್ 7 ಇರೋ ನೀರನ್ನ ತಗೊಳ್ಳಿ. 7.8, 8.5 ಇಟ್ಸ್ ವೆರಿ ಗುಡ್ ವಾಟರ್ ಟು ಡ್ರಿಂಕ್, ಯಾಕಂದ್ರೆ ವಿತ್ ಮಿನರಲ್ಸ್. 7.5 ಇಟ್ಸ್ ಗುಡ್ ಆಕ್ಚುಲಿ. ಬಟ್ ಯಾಕಂದ್ರೆ ಇಂಪ್ಯೂರಿಟೀಸ್ ಏನೋ ನಾವು ಕುಡಿತೀವಿ ಅಂದ್ರೆ, ಅದಕ್ಕೆ RO ಮಾಡ್ಕೊಂಡು ಇರೋದು ಸಾಯಿಸ್ಬಿಟ್ಟು ನಾವು ಕುಡಿತಾ ಇದ್ವಿ. ಇವಾಗ ಸ್ಪ್ರೈಟ್ ಕುಡಿತೀವಿ. ಸ್ಪ್ರೈಟ್ ಕುಡಿಯೋ ಉದ್ದೇಶ ಏನ್ ಹೇಳಿ? ಸ್ಪ್ರೈಟು, 7up ಎಲ್ಲ ಕುಡಿತೀವಿ. ಏನ್ ಪರ್ಪಸ್ ಏನ್ ಹೇಳಿದ್ರು ಕುಡಿಯೋದು? ಗೊತ್ತಿಲ್ಲ. ಟೇಸ್ಟ್ಗೋಸ್ಕರ ಕುಡಿತಿದ್ದೀರಾ, ಇಲ್ಲ ಡೈಜೆಷನ್ಗೋಸ್ಕರ ಕುಡಿತಿದ್ದೀರಾ? ಮೋಸ್ಟ್ ಆಫ್ ದ ಟೈಮ್ ಹಂಗೆ ಮಾಡ್ತಾರೆ. ಡೈಜೆಷನ್ ಅಂತಾನೆ ಏನೋ. ಇವಾಗ ಎಷ್ಟೋ ಜನ ಊಟ ಮಾಡ್ತಾ ಇದ್ರೆ ಪೆಪ್ಸಿ ಇಟ್ಕೋತಾರೆ. ಸೊ ಆಕ್ಚುಲಿ ಏನಾಗಂದ್ರೆ, ಆ ಪೆಪ್ಸಿ ಆಗ್ಬೋದು, 7up ಏನೇ ಆದ್ರು ಅದು ಕುಡಿಯೋದ್ರಿಂದ ಅಸಿಡಿಟಿ ಜಾಸ್ತಿ ಆಗುತ್ತೆ, ಅದು ಕಡಿಮೆ ಮಾಡಲ್ಲ. ಬಟ್ ಆ ಟೇಸ್ಟ್ ನಿಮಗೆ ಏನೋ ಖುಷಿ ಕೊಡುತ್ತೆ ಹೊರತು ಬಾಡಿ ಹಾಳು ಮಾಡ್ತಾ ಇರುತ್ತೆ. ಇವತ್ತು ಕೋಕೋ ಕೋಲಾ ಹೇಳ್ತಾರೆ ಇಟ್ಸ್ ವೆರಿ ಗುಡ್ ಫಾರ್ ಇದು ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ವಾ? ಸೊ ಆ ತರ ನಾವು ಅದನ್ನೆಲ್ಲ ನಾವು ಕುಡಿದು ಏನಾಗ್ತಿದೆ, ವಿ ಆರ್ ಲೂಸಿಂಗ್ ಅವರ್ ಇಮ್ಯುನಿಟಿ. ಸೊ ಇದನ್ನ ನಾವು ತಗೊಂಡಾಗ ಆಲ್ಕಲೈನ್ ಅನ್ನೋದು ಇಸ್ ಎ ವೆರಿ ಬಿಗ್ ಸಬ್ಜೆಕ್ಟ್ ಆಕ್ಚುಲಿ. ಜಪನೀಸ್ ಅದನ್ನು ಪ್ರೂವ್ ಮಾಡಿದ್ರು. ಇವತ್ತು ಆ ಜಪನೀಸ್ ಮಿಷನ್ ಬಂದು 3 lakhs ಮೇಲಿದೆ. ಇವತ್ತು ಯಾರು ತಗೋತಾರೆ ಅಂದ್ರೆ, ನಾವು 10 ವರ್ಷಕ್ಕೆ ಮುಂಚೆ ಬಂದಾಗ 2 ಲಕ್ಷ ಅಂದಾಗ ಯಾರೇ ತಗೋತಾರೆ 2 ಲಕ್ಷ ಅಂತ ಹೇಳಿ. ಇವತ್ತು 2 ಲಕ್ಷ ವ್ಯಾಲ್ಯೂನೇ ಇಲ್ಲ. 2 ಲಕ್ಷ 3 ಲಕ್ಷ ಅಂದ್ರು. ಬ್ಯಾಂಗ್ಳೂರ್ಲಿ ಹೆಡ್ ಆಫೀಸ್ ಆಗಿದೆ ಅವ್ರ ಜಪನೀಸ್. ಏನ್ ಸರ್ ಅದು ಜಾಪನೀಸ್ ಟೆಕ್ನಾಲಜಿ? ಕೆಂಗನ್ ಮಿಷನ್ ಅಂತ ಹೇಳ್ತಾರೆ. ಸೊ ಅದೇನಂತ ಹೇಳಿದ್ರೆ ನಿಮಗೆ ಇಟ್ಸ್ ವೆರಿ ಸ್ಮಾಲ್ ಮಿಷನ್ ಅದು. ಇಲ್ಲಿ pH ವ್ಯಾಲ್ಯೂ ಚೇಂಜ್ ಆಗುತ್ತೆ. 7 pH ಬರುತ್ತೆ, 8.5, 9, 9.5 ಮೂರಲ್ಲಿ ನೀವು ಯು ಕ್ಯಾನ್ ಸ್ಟಾರ್ಟ್ ಡ್ರಿಂಕಿಂಗ್ ದಟ್ ವಾಟರ್. ಫಸ್ಟ್ ವೀಕ್ 8.5, 9, 9.5 ಬಾಡಿಗೆ ಸೆಟ್ರೇಟ್ ಆಯ್ತು 9, 9.5 ಕುಡಿಬಹುದು ಅಂತ ಹೇಳ್ತಾರೆ. ಮತ್ತೆ 11.5 ಒಂದು ಕೊಡ್ತಾರೆ ಹೈ pH, ಅದು ನಾವು ಕುಡಿಯಾಗಿಲ್ಲ. ಓನ್ಲಿ ಟು ವಾಶ್ ದ ವೆಜಿಟಬಲ್ಸ್ ನೀವು ತರ್ತಿರಲ್ಲ ಮನೆಗೆ, ಅದ್ರಲ್ಲಿ ಕೂಡ ಪೆಸ್ಟಿಸೈಡ್ಸ್ ಇರುತ್ತೆ.
ಕರೆಕ್ಟ್. ಆ 11.5 ವಾಟರ್ ನೀವು ವಾಶ್ ಮಾಡಿದಾಗ ಪೆಸ್ಟಿಸ್ ಎಲ್ಲ ತೆಗೆದ್ಬಿಡುತ್ತೆ, ಇಟ್ ಬಿಕಮ್ಸ್ ಆರ್ಗ್ಯಾನಿಕ್ ತರ ಆಗುತ್ತೆ. ಮತ್ತೆ ಅದರಲ್ಲಿ 2.5 ಒಂದು ಬರುತ್ತೆ, ಹೈಲಿ ಅಸಿಡಿಕ್, ಸ್ಟ್ರಾಂಗ್ ಅಸಿಡಿಕ್. ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ? ಅಸಿಡಿಕ್ ಅಂತ ವೇಸ್ಟ್ ವಾಟರ್ ಮೈಂಡ್ ಅದು ಬಿಟ್ಬಿಡ್ತೀವಿ, ಅದು ಅಯ್ಯೇ ಬೆಳಪ ಅಂತೀವಿ. ಬಟ್ ಆಕ್ಚುಲಿ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಆ 2.5 ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ನಾವು ಬಾಯೆಲ್ಲ ನಾವು ತೊಳಿತೀವಲ್ಲ, ಅವಾಗ ನಾವು ಮುಕ್ಕಿಸ್ಬಿಟ್ಟು ಅದು ಮಾಡಿದಾಗ ಬಾಯಲ್ಲಿ ಬ್ಯಾಕ್ಟೀರಿಯಾಸ್ ಕೂಡ ಹೋಗ್ಬಿಡುತ್ತೆ. ಕ್ಲೀನಿಂಗ್ ಪ್ರೊಸೆಸ್ಗೆ ಒನ್ ಆಫ್ ದ ಬೆಸ್ಟ್. ಆಮೇಲೆ 6pH ಬರುತ್ತೆ, ಬ್ಯೂಟಿ ಪರ್ಪಸ್. ಅದ್ರಲ್ಲಿ ಮಖ ತೊಳೆಯೋದು, ಪಿಂಪಲ್ಸ್ ಎಲ್ಲ ಅದಕ್ಕೆಲ್ಲ 6pH ಆಗುತ್ತೆ. 7 ಬಂದು ನ್ಯೂಟ್ರಲ್ ಫಾರ್ ಮೆಡಿಸಿನ್ಸ್ ಇದೆಲ್ಲ ತಗೊಳ್ಳಿ. ಅಂದ್ರೆ ಇದ್ರಲ್ಲಿ ಇಷ್ಟು pH ಇರೋ ಒಂದು ಇದನ್ನೇ ಮಾಡಿರೋದು ಜಪನೀಸ್. ಇವತ್ತು ಡಾಕ್ಟರ್ಸ್ ಅದನ್ನ ಯೂಸ್ ಮಾಡಕ್ಕೆ, ಅವ್ರ ಹೆಲ್ತ್ ಚೆನ್ನಾಗಿರ್ಬೇಕಲ್ಲ. ಆತರ ಮ್ಯಾಕ್ಸಿಮಮ್ ಇವತ್ತು ಡಾಕ್ಟರ್ಸ್ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಈ ಕಾನ್ಸೆಪ್ಟ್ ನಾನು ಸ್ಟಾರ್ಟ್ ಆಗಿ 12 ವರ್ಷ ಆಯ್ತು. ಅದಕ್ಕೆ ಮುಂಚೆ ವಿ ಸ್ಟಾರ್ಟೆಡ್ ಅಸೆಂಬಲ್ ಮಾಡಿ ನಾನು ಮಾಡ್ತಾ ಇದ್ದೆ. ಇವತ್ತು ನಾವೆಲ್ಲ 18,000 20,000 ಎಲ್ಲ ನಾವು ಮಾಡ್ತಾ ಇದ್ವಿ. ಯಾಕಂದ್ರೆ 3 ಲಕ್ಷ ಅಂತ ಎಷ್ಟು ಜನ ತಗೋತಾರೆ. ಇವನ್ ಟುಡೇ ಸರ್ ಆಬ್ಲಿಗೇಷನ್ಗೆ ಎಲ್ಲ ದುಡ್ಡಿರೋ ತಗೋಬಹುದು, ಎಲ್ಲಾರು ತಗೊಳಕ್ಕಾಗಲ್ಲ. ಸೊ ಇಲ್ಲಿ ನಾವು ಮಾಡ್ತಿರೋ ಮಿಷಿನ್ ಅಲ್ಲಿ ಏನಂದ್ರೆ 9.5 ಮ್ಯಾಕ್ಸಿಮಮ್ ಕೊಡ್ಬೋದು. ಇವಾಗ ಕಾವೇರಿ ವಾಟರ್ಗೆ ಆದ್ರೆ 3 ವರ್ಷ 4 ವರ್ಷ ಬಂದ್ಬಿಡ್ತದೆ, 8.5 ನಾವು ಉಳ್ಕೊಡುತ್ತೆ. ಬೋರ್ವೆಲ್ ವಾಟರ್ಗೆ ಏನಾಗುತ್ತೆ, ಎವ್ರಿ ಇಯರ್ ಟು ಚೇಂಜ್ ಕ್ಯಾಟ್ರೇಜ್ ಚೇಂಜ್ ಮಾಡ್ಬೇಕು. ಯಾಕಂದ್ರೆ ಬೋರ್ವೆಲ್ ಹಾರ್ಡ್ ವಾಟರ್. ಸೊ ಅದ್ ಮೊದಲೇ ಹೇಳ್ಬಿಡ್ತೀವಿ ಸರ್, ಒಂದು 6 months 1 yearಗೆ ಯು ಟು ಚೇಂಜ್ ದಟ್. ಸೊ ಅದನ್ನ ನಾವು ಒಂದು ಡೆಮೋ ಮುಖಾಂತರ ನೋಡಿದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಇದ್ರ ಬಗ್ಗೆ ನಾನು ಇಷ್ಟ ಮೇಲೆ ನಾನು ಹೇಳ್ಬೇಕು ಅಂದ್ರೆ ವಿ ನೀಡ್ ಲಾಟ್ ಆಫ್ ಟೈಮ್ ಬೇಕಾಗ್ತದೆ. ಡೆಮೋ ನೋಡ್ಬೋದು ಸರ್? ಖಂಡಿತ ನೋಡ್ಬೋದು, ಖಂಡಿತ. ಇವನ್ನೇ ನೋಡ್ಬೇಕು ಅಂದ್ರೆ ಕೂಡ ಐ ಕ್ಯಾನ್ ಶೋ. ಬಟ್ ಓನ್ಲಿ ಥಿಂಗ್, ಅದಕ್ಕೆ ಮುಂಚೆ ನನಗೆ ಯೂಸ್ ಅಂತ ಗ್ಲಾಸ್ ಇದೆಯಾ, ಇಲ್ಲ ಗಾಜಿನ ಗ್ಲಾಸ್ ಇದೆಯಾ ನಿಮ್ಮ ಹತ್ರ? ಒಂದು 3-4 ಗ್ಲಾಸ್ ಬೇಕು. ಓಕೆ, 3-4 ಗ್ಲಾಸ್ ಕೊಡಿ. ಸ್ಪ್ರೈಟ್ ಸಿಗುತ್ತಾ ಇಲ್ಲಿ? ಆರೋ ವಾಟರ್ ಸಿಗುತ್ತಲ್ಲ ಇಲ್ಲಿ? ಆರೋ ವಾಟರ್ ಸ್ವಲ್ಪ ಬೇಕು ನನಗೆ. ಐ ಕ್ಯಾನ್ ಶೋ ಎವ್ರಿಥಿಂಗ್. ಸೊ ರಿಗಾರ್ಡಿಂಗ್ ನೀವು ಆಲ್ಕಲೈನ್ ಡೆಮೋ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತು ಜಸ್ಟ್ ಇದ್ರ ಬಗ್ಗೆ ಸ್ವಲ್ಪ ನಾನು ಮಾಹಿತಿ ತಿಳಿಸ್ತೀನಿ ನಾನು. ಸೊ ಇವಾಗ ನಾವು ಇಲ್ಲಿ ಇದು ಟ್ಯಾಪ್ ವಾಟರ್ ಅಂತ ಹೇಳ್ತೀವಿ, ಇದು ಕಾವೇರಿ ವಾಟರ್. ಮತ್ತೆ ಇದರಲ್ಲಿ ನಾವು ಆರ್ ವಾಟರ್ ತಗೊಂಡ್ಬಂದ್ವಿ. ಸೊ ಇದು ಒಂದು ಡಿವೈಸ್ ನಾವು ಆಲ್ಕಲೈನ್ ಮಾಡಿ ತೋರಿಸೋದಕ್ಕೆ ಇದನ್ನ ಯೂಸ್ ಮಾಡ್ತಾ ಇದೀವಿ ಫಾರ್ ಡೆಮೋ ಪರ್ಪಸ್ ಮಾತ್ರ. ಸೊ ಇದರಲ್ಲಿ ನಾವು ಆರ್ ವಾಟರ್ ಹಾಕಿದಾಗ ಇನ್ಸ್ಟೆಂಟ್ ಆಗಿ ಆಲ್ಕಲೈನ್ ಆಗತ್ತೆ. ಅದಾಗತ್ತೆ ಇಲ್ಲ ಅಂತ ನೋಡೋಣ. ಇವಾಗ ಈ ವಾಟರ್ ಇಲ್ಲಿ ಹಾಕಿ ಸರ್, ಪೂರ್ತಿ ಹಾಕ್ಬಿಡಿ ಇದಕ್ಕೆ. ಇದಕ್ಕೆ ಹಾಕಿ ಬರೋಣ, ಸರ್ ಹಾಕಿ ಹಾಕಿ ಹಾಕಿ. ಯಾಕಂದ್ರೆ ಈ ಲೆವೆಲ್ ಮೇಲ್ ಬಂದ್ರೆ ಅದು ಆಲ್ಕಲೈನ್ ಆಗೋದು. ನೋಡಿ ಅದು ಇಳಿ ಅದನ್ನ ಟೈಮಿಂಗ್ ಅದು ಇಳಿಕೊಳ್ಳಿ. ಸೊ ಇವಾಗ ನಿಮಗೆ ಏನಾಗುತ್ತೆ ಅಂದ್ರೆ, ಇವಾಗ TDS ನಾವು ಚೆಕ್ ಮಾಡಿದ್ವಲ್ಲ, ಇದು ನಮ್ಮ ಟ್ಯಾಪ್ ವಾಟರ್. ಸ್ವಲ್ಪ ಅದಕ್ಕೆ ಹಾಕಿ ಸರ್. ಓಕೆ, ಇಲ್ಲಿ ನೀವು TDS ಚೆಕ್ ಮಾಡಿ. ಇವಾಗ ಎಷ್ಟಿದೆ ನೋಡಿ, ಇದನ್ನ ಹಾಗೆ ಇಟ್ಕೊಂಡು ನೋಡಿ, ಇದನ್ನ ಗೊತ್ತಾಗುತ್ತೆ ನೋಡಿ. ಹಾಕಿ ಎಷ್ಟು ಬರ್ತಾ ಇದೆ? ಇದು 112 ಬರ್ತಾ ಇದೆ. 112 ಅಂದ್ರೆ 112 ಇದೆ ಅದು. ಸೊ ದಟ್ ಇಸ್ ಕಾಲ್ಡ್ TDS ಅಂತ ಹೇಳ್ತೀವಿ, ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಅಂತ. ಸೊ 112 ಬರ್ತಾ ಇದೆ ಅಂದ್ರೆ ಅರ್ಥ ಏನು? ಇಟ್ಸ್ ಎ ಕಾವೇರಿ ವಾಟರ್, ಇಟ್ಸ್ ಎ ಸಾಫ್ಟ್ ವಾಟರ್. ಯಾಕೆಂದ್ರೆ ನಿಮ್ಗೆ 400, 500, 600 ಈ ತರ ಬಂತು ಅಂದ್ರೆ ಇಟ್ ಇಸ್ ಆಲ್ ಹಾರ್ಡ್ ವಾಟರ್, ಬೋರ್ವೆಲ್ ವಾಟರ್. ಸೊ ಇವಾಗ ನೀವು ನಾರ್ಮಲ್ ವಾಟರ್ ಕೂಡ ಪ್ಯೂರಿಫೈ ಮಾಡಿದೀರಾ. ಯಾವುದು? ಆರ್ ವಾಟರ್ ಬಂದಾಗ ಎಷ್ಟಾಗತ್ತೆ? ಇವಾಗ ಅದೇ TDS ಚೆಕ್ ಮಾಡಿ. ಇದರಲ್ಲಿ ಚೆಕ್ ಮಾಡಿದೀವಿ, ಇದು ಆರ್ ವಾಟರ್ 28 ಇದೆ, ಕರೆಕ್ಟ್. ಸೊ TDS ಎಷ್ಟಾಯ್ತು ನಿಮಗೆ? 28 ಆಯ್ತು. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಇದರಲ್ಲಿ 112 ಇತ್ತು, ಇದರಲ್ಲಿ 28 ಬಂತು ಅಂದ್ರೆ ಅರ್ಥ ಏನಿಷ್ಟೇ, ನಾವು ಇದರಲ್ಲಿ ಇಂಪ್ಯೂರಿಟೀಸ್ ಎಲ್ಲ ತೆಗಿಬೇಕು ಅಂತ ಹೋಗಿ ಕಡೆಗೆ ನಮ್ಮ ಬಾಡಿಗೆ ಬೇಕಾದ ಮಿನರಲ್ಸ್ ಕೂಡ ಸತ್ತೋಗ್ಬೇಕು. ಅಂದ್ರೆ TDS ಬಂದು ಲೋ ಆಗೋಯ್ತು. ಇಲ್ಲಿ ಏನಾಗುತ್ತೆ ಅಂದ್ರೆ, ಯಾವಾಗ TDS ಲೋ ಆಗ್ತಾ ಹೋಗುತ್ತೆ, ವಾಟರ್ ಟೇಸ್ಟ್ ಎನ್ಹಾನ್ಸ್ ಆಗ್ಬಿಡುತ್ತೆ. ಬಹಳ ಚೆನ್ನಾಗಿರುತ್ತೆ ಕುಡಿಯಕ್ಕೆ. ಯಾಕಂದ್ರೆ ಡೆಡ್ ವಾಟರ್ ಕುಡಿಯಕ್ಕೆ ಬಹಳ ಚೆನ್ನಾಗಿರುತ್ತೆ. ಯಾವ ಮಿನರಲ್ಸ್ ಆಡ್ ಆಗುತ್ತೆ, ಸ್ವಲ್ಪ ಸಪ್ಪೆ ಆಗುತ್ತೆ, ಬಟ್ ಇಟ್ಸ್ ಗುಡ್ ಫಾರ್ ಹೆಲ್ತ್. ಅದ ಜನ ಅದನ್ನ ರಿವರ್ಸ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಬಹಳ ಚೆನ್ನಾಗಿದೆ ಸರ್ ವಾಟರ್. ಇವಾಗ ನೋಡಿ, ನಾವು ಇವಾಗ ಇದನ್ನ ಇಲ್ಲಿ ಹಾಕಿದ್ವಿ, ಜಸ್ಟ್ ಇದು ಸ್ವಲ್ಪ ಇಲ್ಲಿ ಹಾಕಿದ್ವಿ. ಇದೇ ಆರ್ ವಾಟರ್ ಇಲ್ಲಿ ಸ್ವಲ್ಪ ಹಾಕೋಣ ಇಲ್ಲಿ, ಕರೆಕ್ಟ್. ನಾವು ಹಾಕಿರೋದು ಈ ವಾಟರ್ನ, ಕರೆಕ್ಟ್. ಇದು ಆರ್ ವಾಟರ್ ಇಲ್ಲಿ ಹಾಕಿರೋದು. ನಾನು ಜಸ್ಟ್ ಐ ಟೇಕ್ ದಿಸ್ ಒನ್. ಇನ್ಸ್ಟೆಂಟ್ ಆಗಿ ಇದು ಆಲ್ಕಲೈನ್ ಆಗಿರುತ್ತೆ ಇಲ್ಲಿ.
ಸರ್ ಇವಾಗ TDS ಚೆಕ್ ಮಾಡಿ ಇದ್ರದ್ದು. ಈಗ ತಗೊಂಡಿದ್ನಿ. ಈಗ ನೋಡಿ 28 ಇತ್ತಲ್ಲ, ಇವಾಗ ನೋಡಿ ಎಷ್ಟಿದೆ ಅಂತ. 143 ಇದೆ ಸರ್. 143 ಅಂದ್ರೆ ಏನಾಯ್ತು, ಮಿನರಲ್ಸ್ ಮತ್ತೆ ವಾಪಸ್ ಬಂತಿದೆ. ಹೌದು. ಇಲ್ಲಿ ಮಿನರಲ್ಸ್ ಇತ್ತು, ಇಲ್ಲಿ ಡೆಡ್ ಆಯ್ತು, ಮತ್ತೆ ಇಲ್ಲಿಂದ ಮತ್ತೆ ವಾಪಸ್ ನಾವು ಮಿನರಲ್ಸ್ ಮಾತ್ರ ತಂದ್ವಿ. ಇಲ್ಲಿ ಏನಾಗುತ್ತೆ, ಇಲ್ಲಿ ಇಂಪ್ಯೂರಿಟೀಸ್ ಇಲ್ಲ, ಯಾವ್ದನ್ನು ಯಾವುದೇ ಬ್ಯಾಕ್ಟೀರಿಯಾಸ್ ವೈರಸ್ ಬೇಸ್ ಇಲ್ಲ. ಬೇರೆ ಕ್ಲೀನ್ ವಾಟರ್ ನ ನಾವು ಮಿನರಲ್ಸ್ ಮಾತ್ರ ಆಡ್ ಮಾಡಿದ್ವಿ. ದಟ್ಸ್ ಕಾಲ್ಡ್ ಆಲ್ಕಲೈನ್. ಅಂದ್ರೆ ಇಂಪ್ಯೂರಿಟೀಸ್ ಮಾತ್ರ ತೆಗಿತೀವಿ ನಾವು. ಇಂಪ್ಯೂರಿಟೀಸ್ ಆಲ್ರೆಡಿ ಒಟ್ಟೋಗಿದೆ, ಇದ್ರ ಆರ್ಒದಲ್ಲಿ ಒಟ್ಟೋಗಿದೆ. ಸೊ ಬಿಕಾಸ್ ನಾವು ಹಾಕ್ತೇವೆ ಆರ್ಒ ವಾಟರ್, ಆರ್ಒ ವಾಟರ್ ಮಾತ್ರ ವಿ ಆರ್ ಕನ್ವರ್ಟಿಂಗ್ ಇನ್ ಟು ಆಲ್ಕಲೈನ್. ಓಕೆ, ಇವಾಗ ನೋಡಿದ್ವಿ, ಇವಾಗ TDS ನೋಡಿದ್ವಿ. TDS ಅಲ್ಲಿ ಗೊತ್ತಾಯ್ತು ನಮಗೆ. ನೆಕ್ಸ್ಟ್ ಏನಾಗತ್ತೆ ಅಂದ್ರೆ ಇದು ಇಲ್ಲಿ ಇದು ಆಲ್ಕಲೈನ್ ವಾಟರ್, ಕರೆಕ್ಟ್. ಸೊ ಈ ಮೂರು ಇದೆ ನಮಗೆ. ಸೊ ಇದನ್ನ ನಾವು ಚೆಕ್ ಮಾಡೋದು, ಒಂದು ಸೈನ್ಸ್ ಓದಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ಲಿಟ್ಮಸ್ ಪೇಪರ್ ಯೂಸ್ ಟು ಚೆಕ್ ದಟ್. ಅದ್ರ ಬದಲಿಗೆ ನಾವು ಯೂನಿವರ್ಸಲ್ ಇಂಡಿಕೇಟರ್ ಅಂತ ಹೇಳ್ತೀವಿ. 1 to 14 ಸ್ಕೇಲ್ ಇರ್ತದೆ. 7 ಬಂದು ನ್ಯೂಟ್ರಲ್ pH ವ್ಯಾಲ್ಯೂ. ಸೊ ಇವಾಗ ನಾರ್ಮಲಿ ಯಾವುದೇ ವಾಟರ್ ತಗೊಳ್ಳಿ, ಟ್ಯಾಪ್ ವಾಟರ್ ಅಂದ್ರೆ pH ವ್ಯಾಲ್ಯೂ 7.5 ಇರುತ್ತೆ. ಸೊ ಲೆಸ್ ದನ್ 7 ಅಂತ ಹೇಳಿದಾಗ ಇದೆಲ್ಲ ಅಸಿಡಿಕ್ ವಾಟರ್, ಎಬೌವ್ 7 ಬಂತು ಆಲ್ಕಲೈನ್. ಇವಾಗ ನೋಡೋಣ, ಈಗ ನಿಮ್ದು ಇದು ಕಾವೇರಿ ವಾಟರ್ ಫಸ್ಟ್ ಒನ್. ಇದೇನು ನೋಡಿ, ಇಲ್ಲಿ ಹಾಕ್ತಾ ಇದೀನಿ. ಇದೇನ್ ಕಲರ್ ಬಂತಿದ್ದು? ಗ್ರೀನ್ ಕಲರ್. ಗ್ರೀನ್ ಕಲರ್ ಬಂತು, ಕರೆಕ್ಟ್. ದಿಸ್ ನ್ಯೂಟ್ರಲ್ ಇದು, ಹೌದಾ? ನಾವು ಇದು ನೋಡೋಣ, ಇದನ್ನು ಆರ್ಒ ವಾಟರ್. ಇದೇನ್ ಬಂತಿದ್ದು? ರೆಡ್ ಕಲರ್. ಎಲ್ಲೋ ಹೋಗ್ಬಿಡ್ತು ನಮ್ಗೆ, ಕರೆಕ್ಟಾ? ನೋಡಿ ಈ ತರ ಬಂತಿಲ್ಲ ಕಲರ್, ಕರೆಕ್ಟಾ? ಕರೆಕ್ಟ್. ಸೊ ದಿಸ್ ಇಸ್ ಅಸಿಡಿಕ್ ವಾಟರ್. ಈಗ ಅಸಿಡಿಕ್ ವಾಟರ್ ನಾವು ಇಲ್ಲಿ ಹಾಕಿದ್ದು, ಕರೆಕ್ಟ್. ಇದು ಇನ್ಸ್ಟೆಂಟ್ ಆಗಿ ಏನಾಯ್ತು ನೋಡಿ, ಇದು ಏನಾಯ್ತು, ಇದು ಬ್ಲೂ ಆಗೋಯ್ತು. ಅಂದ್ರೆ ಆಲ್ಮೋಸ್ಟ್ ನಿಮಗೆ 8.59 ಬಂದ್ಬಿಡ್ತು. 9.5. ಒನ್ ಆಫ್ ದ ಬೆಸ್ಟ್ ವಾಟರ್ ಟು ಡ್ರಿಂಕ್ ವಿತ್ ಮಿನರಲ್ಸ್. pH value. ಸೊ ಇವಾಗ ನಾನು ಏನ್ ಹೇಳಿದೆ ಅವಲೇ, ಆ ಋಷಿಗಳು ಅವರೆಲ್ಲ ಕುಡಿತಾ ಇದ್ರಲ್ಲ, ಆ ಒಂದು ಲೆವೆಲ್ ಇದು ಬಂದ್ಬಿಡ್ತು, ರಿಟರ್ನ್ ಟು ಒರಿಜಿನಲ್ ಅಂತ. ಈ ನೀರು ಕುಡಿಯೋದ್ರಿಂದ ಏನಾಗುತ್ತೆ, ನಮ್ಗೆ ಅರ್ಧ ಹೆಲ್ತ್ ಇದ್ರೆ ಇಂಪ್ರೂವ್ ಆಗುತ್ತೆ. ರೆಸ್ಟ್ ಎಲ್ಲ ತೆಗೆಯುತ್ತೆ, ಡೈಲಿ ನಾವು ಕುಡಿಯೋದ್ರಿಂದ ತೆಗಿತಾ ಬರುತ್ತೆ, ಡಿಟಾಕ್ಸ್ ಆಗುತ್ತೆ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ವಾಟರ್ ಟು ಡ್ರಿಂಕ್. ಸೊ ಇದು ನಿಮಗೆ ಒಂದು, ಇಲ್ಲಿ ನೋಡಿದ್ರೆ ನೀವು ಈಗ ಒಂದೇ ಒಂದು ಕ್ವಶನ್ ಬರುತ್ತೆ. ನಾರ್ಮಲಿ ಕ್ವಶನ್ಸ್ ಏನಂತ ಹೇಳಿದ್ರೆ, ಇವಾಗ ಈ ನೀರು ಕುಡಿದು ನೀವು ಬೇರೆ ನೀರು ಕುಡಿದ್ರೆ ಏನಾಗುತ್ತೆ ನಿಮ್ಗೆ? ಇವಾಗ ಈ ನೀರು ಅಡಿಕ್ಟ್ ಆಗ್ಬಿಟ್ಟಿದ್ದೇವೆ ನೀವು, ಯಾವ್ದು ಊರ್ಗ್ ಹೋದ್ರಿ, ಈ ನೀರು ಸಿಗ್ಲಿಲ್ಲ, ಯಾವ್ದು ಕ್ಯಾನ್ ವಾಟರ್ ಸಿಗ್ಲಿಲ್ಲ, ಬಿಸ್ಲೇರಿ ಸಿಗ್ಲಿಲ್ಲ, ಏನೂ ಸಿಗ್ಲಿಲ್ಲ. ಎಲ್ಲೋ ಹೋದ್ರಿ, ಡೈರೆಕ್ಟ್ ಆಗಿ ಟ್ಯಾಪ್ ವಾಟರ್ ಕುಡಿದ್ಬಿಟ್ರಿ, ಇಮಿಡಿಯೇಟ್ ಆಗಿ ಏನಾಗುತ್ತೆ ನಿಮ್ಗೆ? ಟೇಸ್ಟ್ ಚೇಂಜ್, ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ. ಥ್ರೋಟ್ ಇನ್ಫೆಕ್ಷನ್ ಆದಾಗ ಏನ್ ಮಾಡ್ತೀವಿ ನಾವು? ಊರಿಗೆ ಬಂದ ತಕ್ಷಣ ಆ ಊರಿಗೆ ಹೋಗಿದ್ವಿ, ಆ ನೀರ್ ಕುಡಿದ್ವಿ, ಆ ಊರೇ ಸರಿ ಇಲ್ಲ ಅಂದ್ವಿ. ಊರ್ ಸರಿ ಇದೆ, ನೀರ್ ಚೆನ್ನಾಗಿದೆ, ನಾವು ಸರಿ ಇಲ್ಲ. ಯಾಕಂದ್ರೆ ಈ ಡೆಡ್ ವಾಟರ್ ಕುಡಿದು ಕುಡಿದು ಬಾಡಿ ಎಷ್ಟು ಸೆನ್ಸಿಟಿವ್ ಆಗಿರುತ್ತೆ ಅಂದ್ರೆ, ಯಾವುದೇ ಒಂದು ಮಿನರಲ್ಸ್ ಆಡ್ ಆದಾಗ ಏನಾಗುತ್ತೆ, ಬಾಡಿ ಇಂಬ್ಯಾಲೆನ್ಸ್ ಆಗುತ್ತೆ. ಅಫ್ಕೋರ್ಸ್ ನಾವ್ ಏನೋ ಒಂದು ಸೋಡಾ ಕುಡಿತೀವಿ, ಅದು ಕುಡಿತೀವಿ, ಏನೋ ಮಾಡ್ಕೊಂಡು ಸರಿ ಮಾಡ್ಕೊತೀವಿ. ಬಟ್ ಅಸಿಡಿಟಿ ಅನ್ನೋದು ಇಟ್ ಇಸ್ ಅಕ್ಯುಮುಲೇಷನ್, ಅದು ಯಾವ ಬೇಕಾದ್ರೂ ಎಕ್ಸ್ಪ್ಲೋರ್ಡ್ ಆಗ್ಬೋದು. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಬರುತ್ತೆ ನಿಮ್ಗೆ, ಸರ್ ಇವಾಗೇನೋ ನೀವು ಹೇಳಿದ್ರಿ ಈ ವಾಟರ್ ಕೊಟ್ಬಿಟ್ರಿ ನೀವು, ನಾವು ಆಲ್ಕಲೈನ್ ಕುಡಿತಾ ಇದ್ವಿ, ಇಲ್ಲಿ ಆಫೀಸಲ್ಲಿ ಇದ್ದಾಗ ಕುಡಿತೀವಿ, ಮನೇಲಿದ್ದಾಗ ಕುಡಿತೀವಿ, ಈಚೆ ಕಡೆ ಹೋದಾಗ ಯಾಕೆ ಕುಡಿಬೇಕು? ತಿರ್ಗಿ ಇದನ್ನೇ ಕುಡಿಬೇಕು ನೀವು, ಮತ್ತೆ ಚೇಂಜ್ ಆಗ್ಬೋದಲ್ಲ, ಏನ್ ಬೇಕಾದ್ರೂ ಆಗ್ಬೋದಲ್ಲ, ಏನಾದ್ರೂ ಆಗ್ಲಿ ಬಿಡಿ. ನಿಮ್ಗೆ ಮನೆಗೆ ಬಂದ್ಬಿಟ್ಟು ಜಸ್ಟ್ ನೀವು ಈ ತರ ಒಂದು ಆಲ್ಕಲೈನ್ ವಾಟರ್ ನಿಮ್ಮ ಮನೇಲಿ ಇರ್ತಲ್ಲ, ಟೇಕ್ 1 glass. ಸೊ ಇದು ನೀವು ಕುಡಿತಾ ಇರೋದು, ಬೆಳಗ್ಗೆ ಏನು ಸಾಕು ಇದು ಕುಡ್ಕೊಂಡ್ ಬಂದಿರಾ, ರಾತ್ರಿ ಬಂದು ನೀವು ಮಿಕ್ಸ್ ಮಾಡ್ತಾ ಇದಾರೆ ವಾಟರ್ ನಿಮ್ ಬಾಡಿಗೆ, ಆಲ್ಕಲೈನ್ ವಾಟರ್, ಏನಾಯ್ತು? ಹೊಟ್ಟೆ ತಿರ್ಗಾನು ಅಷ್ಟು ಅಸಿಡಿಟಿ ಇದೆ. ಅಂದ್ರೆ ಎಷ್ಟು ನೀರು ಕುಡಿತಾ ಕುಡಿತಾ ಕೂಡ ಚೇಂಜ್ ಮಾಡ್ಬೇಕು ನೋಡಿ, ಇದು ಅಷ್ಟೇ, ಕರೆಕ್ಟಾ? ಇಟ್ ಕ್ಯಾನ್ ಚೇಂಜಸ್. ಅದೇ ನೀವು ಇದನ್ನ ತಗೊಂಡ್ ಬಂದು ಬೇರೆ ನೀರು ಕುಡಿದ್ರೆ ಆಗಲ್ಲ. ಬಟ್ ಆಲ್ಕಲೈನ್ ಮತ್ತೆ ಮಿಕ್ಸ್ ಮಾಡ್ತು ಅಂದ್ರೆ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಇದು ಅರ್ಥ ಆಯ್ತಾ ನಿಮ್ಗೆ? ಸೊ ಇದು 3 ಚಲ್ಬಿಡಿ ಸರ್ ಹಾಕ್ಬಿಡೋದಕ್ಕೆ. ಸೊ ಇಲ್ಲಿ 3 ವಾಟರ್ ಇದೆ ನಿಮಗೆ, ನೋಡಿದ್ವಿ. ಈಗ ಸ್ವಲ್ಪ ಇದನ್ನ ಹಾಕಿ.
ಅದು ಸ್ವಲ್ಪ ಹಾಕಿ, ಅಷ್ಟಷ್ಟು ಬೇಡ, ಸ್ವಲ್ಪ ಹಾಕಿ ಸಾಕು ಸಾಕು. ಫಾರ್ ಜಸ್ಟ್ ಫಾರ್ ಚೆಕಿಂಗ್ ಪರ್ಪಸ್ ಅಲ್ಲ. ನೋಡಿ ಇದಿದೆ, ಇದು ಇಷ್ಟೊಂದೇನು ಬೇಡ. ಸೊ ನೆಕ್ಸ್ಟ್ ಬಂದು ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಆಂಟಿ ಆಕ್ಸಿಡೆಂಟ್ಸ್ ಏನು, ವಾಟ್ ಆಕ್ಚುಲಿ ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ಹೇಳಿ? ಗೊತ್ತಿಲ್ಲ. ಇವು ನಾನು ಅವಾಗಲೇ ಹೇಳಿದೆ, ಫ್ರೀ ರ್ಯಾಡಿಕಲ್ಸ್ ಅಂತ, ಸೈನ್ಸ್ ಅಲ್ಲಿ ಫ್ರೀ ರ್ಯಾಡಿಕಲ್ಸ್ ಅಂತ, ಆಕ್ಸಿಡೇಷನ್ ಅಂತ. ಇವಾಗ ಆಕ್ಸಿಡೈಸ್ ಆಗಿದೆ ಬಾಡಿ, ಅದನ್ನ ತೆಗಿಬೇಕು ಅಂದ್ರೆ ನಿಮ್ಗೆ ಆಂಟಿ ಆಕ್ಸಿಡೆಂಟ್ಸ್ ಬೇಕು. ಆಂಟಿ ಆಕ್ಸಿಡೆಂಟ್ಸ್ ಯಾವ್ದ್ರಲ್ಲಿ ಇರುತ್ತೆ ಅಂತಂದ್ರೆ ಹಣ್ಣು ಹಂಪಲಲ್ಲಿ ಇರುತ್ತೆ. ದಾಳಿಂಬೆ ಹಣ್ಣು ತಿನ್ನಿ, ಆಪಲ್ ತಿನ್ನಿ, ಇದೆಲ್ಲ ಬಂದು ಆಂಟಿ ಆಕ್ಸಿಡೆಂಟ್ಸ್ ಕೆಲಸ ಮಾಡುತ್ತೆ. ಅದ ಫ್ರೀ ರ್ಯಾಡಿಕಲ್ಸ್ ನ ಒದ್ದೋಡಿಸ್ಬೇಕು ಅಂತ ಹೇಳಿ. ಬಟ್ ಇವತ್ತು ನಮ್ಗೆ ಆಂಟಿ ಆಕ್ಸಿಡೆಂಟ್ಸ್ ಸಿಗ್ತಾ ಇದೆಯಾ ಅಂದ್ರೆ ಕ್ಯೂರ್ ಮಾಡ್ಕೊಳಕ್ಕೆ? ಇವಾಗ ನಾನು ಹೇಳ್ತೀನಿ, ಸರ್ ನೀವು ಆಪಲ್ ಸಾಯೋವರೆಗೂ ತಿನ್ಬೇಕು ನೀವು ಅಂತ ಹೇಳಿದ್ರೆ ತಿಂತೀರಾ? ಒಂದು ವಾರ ತಿಂತೀರಾ, ಅದು ರೇಟ್ ಕೇಳಿದ್ರೆ ವಾಪಸ್ ಹೊಡ್ತೀರಾ, ಕರೆಕ್ಟ್ ಅಲ್ವಾ? ಇಷ್ಟಕ್ಕೂ ಅದು ಬಂದು ನ್ಯಾಚುರಲ್ ಆಗಿ ಬೆಳೀತಾ ಇದಾರಾ? ಅದು ಪೆಸ್ಟಿಸೈಡ್ಸ್, ಕರೆಕ್ಟ್. ನಿಮ್ಗೆ ಆಂಟಿ ಆಕ್ಸಿಡೆಂಟ್ಸ್ ಆಗಿ ವರ್ಕ್ ಆಗಲ್ಲ. ಅದೇ ಆಂಟಿ ಆಕ್ಸಿಡೆಂಟ್ಸ್ ನೀರಲ್ಲೇ ಇತ್ತು ಅಂದ್ರೆ ಲೈಫ್ ಲಾಂಗ್ ಕುಡಿಬೋದಾ? ಸೊ ಅದನ್ನ ನಾವು ಹೇಳ್ತೀವಿ ORP ಅಂತ ಹೇಳ್ತೀವಿ. ORP ಅಂದ್ರೆ ಏನು? ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಶಿಯಲ್ ಅಂತ. ಅಂದ್ರೆ ನಮ್ಮ ಬಾಡಿಲಿ ಇರ್ತಕ್ಕಂಥ ಆಕ್ಸಿಡೇಷನ್ ಏನಿದೆ, ಇವಾಗ ಆಕ್ಸಿಡೇಟ್ ಆಗಿದೆ, ರಸ್ಟ್ ಹಿಡಿದಿದೆ, ಅದನ್ನ ತೆಗೆಯುವಂತ ಒಂದು ಸಾಧನ ಇಲ್ಲ ಹಣ್ಣು ಹಂಪಲೆಲ್ಲ ಇರ್ಬೇಕು, ಇಲ್ಲ ನೀರಲ್ಲಿ ಇರ್ಬೇಕು. ಆ ನೀರು ಯಾವ್ದ್ರಲ್ಲಿ ಇದೆ ಅಂತ ನಾವು ಚೆಕ್ ಮಾಡೋಣ, ಆಂಟಿ ಆಕ್ಸಿಡೆಂಟ್ಸ್ ಇದೆಯಾ ಅನ್ನೋದಕ್ಕೆ. ಸೊ ಅದನ್ನ ಚೆಕ್ ಮಾಡೋಕ್ಕೆ, ORP ಚೆಕ್ ಮಾಡೋಕ್ಕೆ ದಿಸ್ ಕಾಲ್ಡ್ ಫೆನಾಪ್ತಿಲೈನ್ ಅಂತ. ಈ ಫೆನಾಪ್ತಿಲೈನ್ ಇಟ್ ಶೋಸ್ ವೆದರ್ ಆಂಟಿ ಆಕ್ಸಿಡೆಂಟ್ಸ್ ಅದ್ರಲ್ಲಿ ಇದೆಯಾ ಇಲ್ವಾ. ನೋಡಿ ಕಾವೇರಿ ವಾಟರ್ ಇರುತ್ತೆ, ಬಿಕಾಸ್ ಅದರ್ ಇಂಪ್ಯೂರಿಟೀಸ್ ಇರೋದ್ರಿಂದ ನಮ್ಮ ಬಾಡಿ ತಲುಪಕ್ ಬಿಡೋದಿಲ್ಲ. ನೋಡಿ ಎಷ್ಟು ಸ್ಟಾಪ್ಸ್ ಆಗ್ತದೆ ನೋಡಿ, 1 2 3 4 5 ಚೇಂಜ್ ಆಯ್ತಾ? ಈಗ ಇದ್ಬಿಡಿ, ನಾನು ಫುಲ್ ಬಾಟ್ಲ್ ಹಾಕೋದು ಹಾಕಲ್ಲ, ಯಾಕಂದ್ರೆ ಡೆಡ್ ವಾಟರ್ ಇದೆ. ನೋಡಿ 1 2 3 4 5 ಏನಿಲ್ಲ. ಅದೇ ನೋಡಿ ಇಲ್ಲಿ ನೋಡಿ, ಇದು ಕೂಡ ನಿಮ್ಗೆ ಏನಾಗುತ್ತೆ, ಲೈಟ್ ಪಿಂಕಿಶ್ ಬರುತ್ತೆ, ಕರೆಕ್ಟ್ ಅಲ್ವಾ? ಲೈಟ್ ಬಹಳ ಕಡಿಮೆ ಇದೆ ಇದು. ಅಂದ್ರೆ ಇದು ಡೌನ್ ಆಗಿದೆ ಆಕ್ಚುಲ್ ಹೇಳ್ಬೇಕಂದ್ರೆ. ನೋಡಿ ಒಂದು ನಿಮಿಷ ತೋರಿಸ್ತೀನಿ. ಇದು ಲೈಟ್ ಪಿಂಕಿಶ್ ಗೊತ್ತಾಗ್ತಿದ್ಯಾ? ಅದು ಇದು ನಾವು ಯೂಸ್ ಮಾಡ್ತೀವಲ್ಲ, ಚೆನ್ನಾಗಿ ಯೂಸ್ ಮಾಡಿ 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 ಡೌನ್ ಆಗ್ಬಿಟ್ಟಿರುತ್ತೆ ನೋಡಿ. ಅಂದ್ರೆ ಡಾರ್ಕ್ ಪಿಂಕ್ ಬರುತ್ತೆ, ಯಾಕಂದ್ರೆ ಇದು ಹಳೇದಾಗ್ಬಿಟ್ಟಿದೆ, ಸಾವಿರಾರು ಲೀಟರ್ ನಾವು ತೋರಿಸಿದೆ. ಸೊ ಇದು ದಟ್ಸ್ ಇದು ಗೊತ್ತಾಗ್ತಿದೆ ನೋಡಿ ಇವಾಗ, ಕರೆಕ್ಟ್ ಅಲ್ವಾ? ಸೊ ಇದು ಮೈಕ್ರೋಕ್ಲಸ್ಟಿಂಗ್ ಎಫೆಕ್ಟ್ ಅಂತ. ಇದು ಮೈಕ್ರೋ ನಾನು ತೋರಿಸ್ತೀನಿ ನೆಕ್ಸ್ಟ್. ಸೊ ಇದೇನಾಗುತ್ತೆ, ನಿಮ್ಗೆ ಆಂಟಿ ಆಕ್ಸಿಡೆಂಟ್ಸ್ ಕೆಲಸ ಮಾಡುತ್ತೆ. ನಾಟ್ ಓನ್ಲಿ pH ವ್ಯಾಲ್ಯೂ ಚೇಂಜ್ ಆಗೋದಲ್ಲ, ಆಂಟಿ ಆಕ್ಸಿಡೆಂಟ್ಸ್ ಕೆಲಸ ಮಾಡಿದಾಗ ನಮ್ಮ ಬಾಡಿಲಿ ಇರ್ತಕ್ಕಂಥ ಆಕ್ಸಿಡೇಷನ್ ಎಲ್ಲ ತೆಗಿತಾ ಬರುತ್ತೆ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಿಮ್ಗೆ ಒಂದು TDS ನೋಡಿದ್ರಿ, pH ನೋಡಿದ್ರಿ, ಮತ್ತೆ ಇದು ನೋಡಿದ್ವಿ, ಆಂಟಿ ಆಕ್ಸಿಡೆಂಟ್ಸ್ ಕೂಡ ನೋಡಿದ್ವಿ. ದೆನ್ ಫೈನಲಿ ಐ ವಿಲ್ ಕಮ್ ಟು ಆಂಟಿ ಆಕ್ಸಿಡೆಂಟ್ಸ್. ಆಂಟಿ ಆಕ್ಸಿಡೆಂಟ್ಸ್ ಯಾವ್ದ್ರಲ್ಲಿ? ಸರಿ, ಇದು ಮೈಕ್ರೋಕ್ಲಸ್ಟಿಂಗ್ ಅಂತ ಹೇಳ್ತೀವಿ. ಮೈಕ್ರೋಕ್ಲಸ್ಟಿಂಗ್ ಅಂದ್ರೆ ಏನು? ಇವಾಗ ನಾನು ಹೇಳ್ತಾ ಇದ್ದೆ, ಋಷಿಗಳು ಬರೀ ನೀರು ಕುಡಿದೇ ಬದುಕಿರ್ತಾರೆ 100 ವರ್ಷ ಅಂತ. ಬಟ್ ನಾವ್ಯಾಕೆ ಸತ್ತೋಗ್ತಿದೀವಿ? ಯಾಕೆಂದ್ರೆ ನಮ್ಗೆ ಆ ನೀರಲ್ಲಿ ಸಿಗ್ಬೇಕಾದ್ರೆ ಸಿಗ್ತಾ ಇಲ್ಲ. ಇವಾಗ ನೀರು ಇವಾಗ ನಿಮ್ಗೆ ಬಹಳ ಹಸಿವಾಯ್ತು ಸರ್, ಒಂದ್ಸರಿ ನೀರು ಕುಡಿದ್ರೆ ನೀವು ತಡ್ಕೋತೀರ, ಕರೆಕ್ಟ್ ಅಲ್ವಾ? ಬಟ್ ಇವತ್ತು ಏನಾಗಿದೆ ಅಂದ್ರೆ, ಆ ನೀರಲ್ಲಿ ಯಾವಾಗ ನಮ್ಮ ಅಂಶಗಳಿರುತ್ತೆ, ಆ ಅಂಶಗಳು ಬಂದು ನಮ್ಮ ಬಾಡಿಲಿ ಲೈಕ್ ಹಾರ್ಟ್, ಲಿವರ್, ಕಿಡ್ನಿ ಹೋಗಿ ಕೆಲಸ ಮಾಡೋದಕ್ಕೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. 15-20 ನಿಮಿಷ ಬೇಕಾಗುತ್ತೆ. ಸೊ ಅದೇ ನೀವು ಅಲ್ಕಲೈನ್ ಅಂತ ಆದಾಗ 15-16 ಮಾಲಿಕ್ಯೂಲ್ಸ್ ಏನಿರುತ್ತೆ, ಇಟ್ ಬಿಕಮ್ಸ್ ಹೆಕ್ಸಾಗನ್. ಅಂದ್ರೆ ಅದು 6-7 ಸೈಜಿಗೆ ಬಂದು, ಯಾವಾಗ ಸೈಜ್ ಕಡಿಮೆ ಆಗುತ್ತೆ ನಿಮ್ ಬಾಡಿಲಿ ಪೆನೆಟ್ರೇಟ್ ಆಗಿ ಕೆಲಸ ಮಾಡುತ್ತೆ, ಅಂದ್ರೆ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ, ಇಮಿಡಿಯೇಟ್ ಆಗಿ ಕ್ಯೂರ್ ಆಗುತ್ತೆ ಅಂತ. ಸೊ ಅದು ನೋಡಿ ಚೆಲ್ ಬಿಡಿಸಾಗುತ್ತೆ. ಅಂದ್ರೆ ಇದು ಸ್ವಲ್ಪ ಡೌನ್ ಆಗಿದೆ, ಇದು ಇವನ್ ದೇನ್ ಪರವಾಗಿಲ್ಲ, ಜಸ್ಟ್ ವಿ ಕ್ಯಾನ್ ಚೆಕ್ ಇಟ್ ಅಪ್, ತೊಂದರೆ ಇಲ್ಲ. ನೋಡಿ ಇದು ಹರ್ಷಣ, ಇದು ಹೈಲಿ ಕಾನ್ಸಂಟ್ರೇಟೆಡ್ ಹರಿದ್ರಾಸ್ ಅಂತ ಹೇಳ್ತೀವಿ. ಸುಮ್ಮನೆ ಒಂದು ಡ್ರಾಪ್ ಹಾಕಿರ್ತೀನಿ ಇಲ್ಲಿ. ಸೊ ಇವಾಗ ನಾವು 3ರಲ್ಲೂ ಇದನ್ನ ಹಾಕೋಣ, ವಾಟರ್ನ ಸ್ವಲ್ಪ ಹಾಕಿ ಸರ್, ಸ್ಲೋ ಆಗಿ ಹಾಕಿ. ಓಕೆ ಬಿಡಿ ಸರ್, ಇದನ್ನ ಇದಕ್ಕೆ ಹಾಕಿ ಸರ್. ನೆಕ್ಸ್ಟ್
ಸರ್ ಮೂರಲ್ಲಿ ಯಾವ್ದು ಡಾರ್ಕ್ ಇದೆ ಸರ್? ಜಾಸ್ತಿ ಇದೆ ಡಾರ್ಕ್. ಇದು ಡಾರ್ಕ್ ಇದೆಯಲ್ಲ, ಸೊ ಅಂದ್ರೆ ಏನಾಗ್ತಿದೆ, ಇದರಲ್ಲಿ ಮಿನರಲ್ಸ್ ಇದೆ, ಎಲ್ಲ ಇದೆ, ಬಟ್ ಅದನ್ನ ಅಬ್ಸರ್ವ್ ಮಾಡ್ಕೊಳಕ್ ಆಗ್ತಿಲ್ಲ ಹರ್ಷನ. ಇದು ಅಬ್ಸರ್ವ್ ಮಾಡಕ್ ಆಗ್ತಿಲ್ಲ, ಯಾಕಂದ್ರೆ ಮಿನರಲ್ಸ್ ಇಲ್ಲ. ಇದ್ರಲ್ಲಿ ಮಿನರಲ್ಸ್ ಏನ್ ಮಾಡ್ತಾರೆ, ಇಮ್ಮಿಡಿಯೇಟ್ ಆಗಿ ಹರ್ಷನ ತಗೊಂಡ್ಬಿಡ್ಬೋದು, ಅಬ್ಸರ್ವ್ ಮಾಡ್ಕೊಂಡು. ಇವಾಗ ನೀವು ಹರ್ಷನ ಏನಕ್ಕೆ ಒಳ್ಳೇದು ಸರ್? ಇದು ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ, ಆಂಟಿಬಯೋಟಿಕ್ ಎಲ್ಲ ತರ ಇದೆ. ಬಟ್ ಈ ನೀರಲ್ಲಿ ತಗೊಂಡಾಗ ನಿಮ್ಗೆ ಹರ್ಷ ವರ್ಕ್ ಆಗುತ್ತೆ ಅನ್ನೋದು ನಂಬಿಕೆನೇ ಇಲ್ಲ, ಯಾಕಂದ್ರೆ ಮಿನರಲ್ಸ್ ಇಲ್ಲ, ಅಕ್ಸೆಪ್ಟ್ ಆಗಲ್ಲ. ಅದೇ ನೀವು ಹರ್ಷನ ಈ ವಾಟರ್ ಹಾಕೊಂಡು ಕುಡಿದಾಗ ಇಮಿಡಿಯೇಟ್ ಆಗಿ ಬಾಡಿ ಅಕ್ಸೆಪ್ಟ್ ಮಾಡುತ್ತೆ, ನಮಗೆ ಬೇಗ ಆಂಟಿ ಆಕ್ಸಿಡೆಂಟ್ ಕೆಲಸ ಮಾಡುತ್ತೆ. ಇದೆಲ್ಲ ಬೆನಿಫಿಟ್ಸ್ ಬಂದು ಆಲ್ಕಲೈನ್ ವಾಟರ್ ಅಲ್ಲಿ ಬಹಳಷ್ಟಿದೆ. ನೀವು ನಾವು ಬೇಕಾದ್ರೆ ಅರ್ಧ ದಿವಸ ಡೆಮೋ ಕೊಡ್ಬೋದು ನಾನು ಬಂದ್ರೆ, ಅಷ್ಟೊಂದು ಡೆಮೋಸ್ ಇದೆ ಇದರಲ್ಲಿ. ಬಟ್ ಇದನ್ನ ಇಷ್ಟು ಮಟ್ಟಿಗೆ ನಾನು ಹೇಳ್ಬೋದು ಅದನ್ನ. ಮತ್ತೆ ಟೈಮ್ ಸಿಕ್ದಾಗ ಬೇಕಾದ್ರೆ ನಾವು ಮಾಡೋಣ ಡೆಮೋಸ್ನ. ಯಾಕಂದ್ರೆ ಇದು ಕಾನ್ಸೆಪ್ಟ್ ಇದು ಬಿಡಿ, ಇದು ಸ್ವಲ್ಪ ಹಳೇದಾಗಿದೆ, ಇದು ನಾವು ಡೆಮೋ ಮಾಡಿ ಮಾಡಿ ಮಾಡಿ. ಬಟ್ ನಿಮ್ ಬ್ರ್ಯಾಂಡ್ ನ್ಯೂ ಬಂದಾಗ ಇದು ಪಿಂಕಿಶ್ ಬಂದ್ಬಿಡುತ್ತೆ. ಯಾವ್ದು ಇದು ನಾವು ಫೆನಾಪ್ಟಿಲ್ ಹಾಕ್ತಾನಲ್ಲ, ಫುಲ್ ಪಿಂಕಿಶ್ ಬರುತ್ತೆ. ದಟ್ಸ್ 9.5 pH ಇರುತ್ತೆ. ನಮಗೆ ಆಕ್ಚುಲಿ 7.5 ಇಟ್ಟಿದ್ರೆ ಸಾಕು, ನಮ್ಗೆ 9.5 ಬೇಕಿಲ್ಲ. ಬಟ್ ಆದ್ರೂ ಇವತ್ತು ಏನಾಗಿದೆ, 9.5 ತಗೊಂಡ್ರು ಏನೂ ಆಗಲ್ಲ. ಯಾಕೆಂದ್ರೆ ನಮ್ಮ ಬಾಡಿ ಎಕ್ಸೆಪ್ಟ್ ಸ್ಟಮಕ್ ಮಿಕ್ಕಿದೆಲ್ಲ ಆಲ್ಕಲೈಟ್ ಇರಬೇಕು. ಬಟ್ ಓವರ್ ಆಲ್ ಇವಾಗ ಆಲ್ಕಲೈನ್ ಇಲ್ಲ, ಫುಲ್ ಅಸಿಡಿಕ್ ಹಾಕೋತಿದೆ ಬಾಡಿ, ಕರೆಕ್ಟ್ ಅಲ್ವಾ? ಸೊ ಇವಾಗ ಏನಾಗುತ್ತೆ ಅಂದ್ರೆ, ನಮ್ಗೆ ರೆಗ್ಯುಲರ್ಲಿ ಬೈ ಡ್ರಿಂಕಿಂಗ್ ಆಲ್ಕಲೈನ್ ವಾಟರ್ ಏನಾಗುತ್ತೆ, ಅಟ್ ಲೀಸ್ಟ್ ವಿ ಕ್ಯಾನ್ ಮೇಂಟೈನ್ ಅವರ್ ಹೆಲ್ತ್. Looking to buy an alkaline water machine? For premium alkaline water machines, please contact Mahavatar Foundation. Call us now on